ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪುವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಕೇವಲ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲ್ಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆರೋಗ್ಯ ಒಂದು ಒಡವೆಗಳ ಒಂದು ಮಳಿಗೆ ಅಂತಲೇ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ, ಪರಮೇಶ್ವರನ ಆರಾಧನೆಯನ್ನು ಮಾಡತಕ್ಕಂಥ ದಿನ. ಶನಿವಾರ ಭಾನುವಾರ 2 ದಿನಗಳ ರಜೆ ದಿನಗಳನ್ನು ಕಳೆದು ಮತ್ತೆ ಯಥಾಸ್ಥಿತಿ ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಆಲೋಚನೆಗಳು, ಸಾಕಷ್ಟು ಒತ್ತಡಗಳು, ಇದೆಲ್ಲದರಿಂದನೂ ಕೂಡ ವಾರದ ಮೊದಲನೇ ದಿನದಿಂದ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗಲಿ, ಎಲ್ರಿಗೂ ಕೂಡ ಭಗವಂತ ಆರೋಗ್ಯ ಆಯುಷನ್ನು ಕೊಡಲಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಇತ್ತೀಚೆಗೆ ಪ್ರತಿನಿತ್ಯವೂ ಕೂಡ, ಅದರಲ್ಲೂ ಮೊನ್ನೆಯ ಯುಗಾದಿ ಕಳೆದಾದ ನಂತರ, ಶನಿ ಪರಮಾತ್ಮನ ಒಂದು ಸ್ಥಾನ ಬದಲಾದ ನಂತರ ಭಗವಂತನ ಒಂದು ವಕ್ರದೃಷ್ಟಿ ನಮ್ಮ ಮೇಲೆ ಯಾವ ರೀತಿ ಬೀಳುತ್ತೆ, ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಯಾವ ರೀತಿ ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಸಾಧಾರಣವಾಗಿ ಪ್ರಾರಂಭದಲ್ಲಿ ಒದ್ದೇ ಬಟ್ಟೆಯನ್ನು ಧರಿಸಿ ಯಾವಾಗ ನಾವು ದೇವರ ಮನೆಯ ಒಳಗೋಗಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವೋ ಅಲ್ಲಿಂದ ಶುರು ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಗುರುಗಳೇ, ನೀವು ಹೀಗೆ ಹೇಳ್ತಿರಲ್ಲ, ಮತ್ತು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಅಲ್ಲಿನ ಒಂದು ಅರ್ಚಕರು ಒದ್ದೆ ಬಟ್ಟೆನೇ ಉಟ್ಕೊಂಡು ಹೋಗ್ತಾರಲ್ಲ, ಅದು ಹೇಗೆ ಅಂತ ತಾವು ಕೇಳ್ಬೋದು. ನೋಡಿ, ಇಲ್ಲಿ ಕೆಲವೊಂದಷ್ಟು ಪೂಜಾನುಷ್ಠಾನಕ್ಕೆ ಮಾತ್ರ ಈ ಒಂದು ಒದ್ದೆಯ ವಸ್ತ್ರನೋ ಇದು ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಇರುತ್ತೆ. ಬೇರೆ ಎಲ್ಲ ಪೂಜೆಗಳಿಗೂ ಕೂಡ ಅದು ಅವಲಂಬಿಸ್ತಕ್ಕಂಥದ್ದಲ್ಲ. ಮತ್ತು ಸಾಧಾರಣವಾಗಿ ಒದ್ದೆಯ ವಸ್ತ್ರ ಉಟ್ಕೊಂಡು ಮಾಡ್ತಕ್ಕಂಥ ಒಂದಿಷ್ಟು ಕ್ರಮನೇ ಅದು ಬೇರೆ, ಅದು ಅಪರ ಕರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ಮೇಲಿರ್ತಕ್ಕಂಥ ವಸ್ತ್ರ ಅದು ಸಂಪೂರ್ಣವಾಗಿ ಒಣಗಿರಬೇಕು, ಅದು ಶುದ್ಧವಾಗಿರಬೇಕು, ಮಡಿಯಿಂದ ಇರಬೇಕು. ಇದನ್ನು ನಾವೆಲ್ಲರೂ ಕೂಡ ಮೊದಲನೇದಾಗಿ ಆಲೋಚನೆಯನ್ನು ಮಾಡಬೇಕು. ಇಲ್ಲಿ ಇದೆಲ್ಲವೂ ಕೂಡ ಒಂದಾಗೋಯ್ತು. ನಾನು ತಿಳಿಸಿರ್ತಕ್ಕಂಥ ವಿಚಾರನೇ ಬೇರೆ. ಏನಪ್ಪ ಅಂತಂದರೆ, ಒದ್ದೆಯ ಟವಲ್ ಇರುತ್ತಲ್ಲ,
ಅದನ್ನು ನಾವು ಧರಿಸಿ ಮುಂದಾಗಬಾರ್ದು ಅಂತ ನಾನು ತಿಳಿಸ್ತಾ ಇದ್ದೆ. ಅದೆಲ್ಲದರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನು ಕೊಡ್ತೀನಿ. ಬೆಳಗಿನ ಜಾವ ತಾವು ಎದ್ದೇಳ್ತೀರಿ, ಓದಬೇಕು ಅಂತ ತಾವೆದ್ದು ಕೂತ್ಕೊಳ್ತೀರಿ. ಎಲ್ಲರೂ ಕೂಡ ಏನು ಮಾಡ್ತೀರಿ, ಎದ್ದು ಹಾಸಿಗೆಗೆ ನಿಮ್ಮ ಪುಸ್ತಕಗಳನ್ನೆಲ್ಲವನ್ನು ಕೂಡ ರಾತ್ರಿನೇ ಬೆಳಗ್ಗೆ ಯಾವ್ದು ಓದ್ಕೊಬೇಕು ಅನ್ನೋ ಒಂದು ರಿವಿಷನ್ ಮಾಡ್ಕೋಬೇಕಾಗಿರೋ ಪುಸ್ತಕಗಳನ್ನೆಲ್ಲ ನೀಟಾಗಿ ಜೋಡಿಸಿ ನಿಮ್ಮ ಹಾಸಿಗೆ ಪಕ್ಕದಲ್ಲಿ ಇಟ್ಕೊಂಬಿಟ್ಟಿರ್ತೀರಿ. ಬೆಳಗ್ಗೆ ಅಲಾರಾಮ್ ಹೊಡ್ಕೊಂಡಿದ್ದ ತಕ್ಷಣ ಅದೇ ನಿದ್ದೆಗಣ್ಣಲ್ಲಿ ಎದ್ದೇಳ್ತೀರಿ. ಪಟ ಅಂತ ಸುಮ್ಮನೆ ಹಾಸಿಗೆ ಮೇಲೆ ಕೂತ್ಕೊಂಡು ಕಣ್ಣಿಂಗೆ ಅನ್ಕೊಂಡ್ಬಿಡ್ತೀರಿ. ಒಂದು ಸತಿ ದೇವ್ರು ಹಿಂಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಪಾಡಿಗೆ ನೀವು ಅಲ್ಲೇ ಪಕ್ಕದಲ್ಲಿರೋ ಬುಕ್ ತೆಗೆದು ಓದ್ತಾ ಕೂತ್ಕೊಂಡ್ಬಿಡ್ತೀರಿ. ಅದಲ್ಲ, ಅದನ್ನು ಮಾಡೋದ್ರಿಂದ ಯಾವುದೇ ರೀತಿ ಲಾಭದಾಯಕ ಅಲ್ಲ. ಅದರಿಂದ ಆ ಕ್ಷಣದ ಒಂದು ಸನ್ನಿವೇಶವನ್ನು ತಾವು ಮುಂದಾಕಿಸ್ಕೊಂಡ್ಬಿಡ್ತೀರಿ. ಆದರೆ ನಿಮಗೇ ಗೊತ್ತಿಲ್ಲದಿರೋ ಸಮಸ್ಯೆಗಳನ್ನು ಹೊತ್ಕೊಂಡು ತಿರುಗ್ತಕ್ಕಂಥದ್ದಿರುತ್ತೆ. ಯಾವ ವಿದ್ಯಾರ್ಥಿನೂ ಕೂಡ ಈ ಕೆಲಸವನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಅಲ್ಲಿ ತಾಯಿ ಶಾರದೆಗೆ ಎಲ್ಲೋ ಒಂದು ಕಡೆ ಒಂದು ಅವಮಾನವನ್ನು ಸಲ್ಲಿಸೋ ರೀತಿ ಆಗೋಗುತ್ತೆ. ಎಷ್ಟೋ ಮನೆಯಲ್ಲಿ ನಡೆಯುತ್ತೆ. ಈ ತಪ್ಪಿನ ಕೆಲಸವನ್ನು ನಾನು ಮಾಡಿದ್ದೀನಿ. ನಮ್ಮ ತಂದೆಯವರು ಅದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಮಶಿಕ್ಷಣವನ್ನು ಕೊಟ್ಟರು. ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಇದೊಂದು ಸತಿ ತಪ್ಪು ಮಾಡಿದ್ದೆ. ಆಗ ನನಗೆ ಅದರ ಅರಿವಾಯಿತು. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಒಂದು ವಿಚಾರ. ಯಾಕೆ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳ ವಯಸ್ಸಲ್ಲೇ ನಾನು ಕೂಡ ಇರೋದ್ರಿಂದ ಈ ಒಂದು ಬದಲಾವಣೆಯನ್ನು ನಾವು ತಂದುಕೊಳ್ಬೇಕು. ಮೊದಲನೇ ಒಂದು ಪ್ರಾಧಾನ್ಯತೆಯನ್ನು ಈ ರೀತಿ ನಾವು ತಿಳಿಸೋದಾದರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ತಾವೆದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಕೂತ್ಕೊಂಡು ರಿವಿಷನ್ ಮಾಡಿ. ಅದು ನಿಜಕ್ಕೂ ಬಹಳ ಅದ್ಭುತವಾಗಿ ನಿಮಗೆ ಕೆಲಸಕ್ಕೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಗೌರವ ಸಿಗುತ್ತೆ. ಓದಲಿಕ್ಕೆ ಮತ್ತಿಷ್ಟು ಆಲೋಚನೆಗಳು ಸಿಗುತ್ತೆ. ಒಂದು ಏಕಾಗ್ರತೆ ಸಿಗುತ್ತೆ. ಅಟ್ಲೀಸ್ಟ್ ತೀರಾ ಸ್ನಾನ ಮಾಡಲಿಕ್ಕೆ ತಮಗೆ ಸಮಯ ಸಿಗ್ತಾ ಇಲ್ವಾ, ನೀಟಾಗಿ ಅಟ್ಲೀಸ್ಟ್ ಕೈ ಕಾಲು ಮುಖವನ್ನು ತೊಳ್ಕೊಂಡು ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಜಾಗ ಇರಬೇಕು. ಅಲ್ಲೇ ತಾವು ಅದನ್ನು ಹೋಗಿ ಓದಬೇಕು. ಏನೇ ಆದ್ರೂ ಕೂಡ ಬೆಳಗಿನ ಜಾವ ತಾವು ಎದ್ದಾಗ ಏನೇ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವು ಮೊದಲನೇದಾಗಿ ಸ್ನಾನ ಶೌಚಾದಿಗಳನ್ನು ಮಾಡಿಕೊಂಡು ಶುದ್ಧವಾಗಿಬಿಟ್ರೆ ಎಲ್ಲ ಕೆಲಸಗಳಿಗೂ ಕೂಡ ನೆಮ್ಮದಿ ಇರುತ್ತೆ, ಮಾಡಲಿಕ್ಕೊಂದು ತೃಪ್ತಿ ಇರುತ್ತೆ. ಸ್ನಾನ ಇಲ್ಲದೀರ ಯಾರೂ ಕೂಡ ಏನು ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದಾಗಲಿ ಅದು ಎಲ್ಲೋ ಒಂದು ಕಡೆ ಅಸಮಾಧಾನ ಅಂತಲೇ ಹೇಳ್ಬೋದು. ಅದರಲ್ಲೂ ವಿದ್ಯಾರ್ಥಿಗಳು ತಾವು ನಿಮ್ಮ ಒಳಿತಿಗೆ ಶ್ರೇಯಸ್ಸಿಗೆ ಬೆಳಗಿನ ಜಾವ ತಾವು ಎದ್ದು ಓದಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇದಾಗಿ ಸ್ನಾನವನ್ನು ಮುಗಿಸಿದ್ದಾದ ನಂತರನೇ ತಾವು ಓದ್ಲಿಕ್ಕೆ ಕೂತ್ಕೊಳ್ಳಿ. ದೇವರ ಮನೇಲಿ ಒಂದೆರಡೇ ಕ್ಷಣ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ದೇವರ ಮನೇಲೇ ಕೂತ್ಕೊಂಡು ಓದ್ಕೊಳ್ಳಿ. ಅದು ತಪ್ಪಿಲ್ಲ. ಅದನ್ನು ಹೊರತುಪಡಿಸಿ ಎದ್ದಾಸ್ಕೆನಲ್ಲೇ ಹಾಗೇ ಕೂತ್ಕೊಂಡು ಅಲ್ಲೇ ಓಪನ್ ಮಾಡಿ ಬುಕ್ನ ತಾವಿನ್ನೇನೋ ರಿವಿಷನ್ ಮಾಡ್ತೀರಾ ಅಂತಂದರೆ ಅದು ಖಂಡಿತ ತಲೆಗತ್ತೋ ಅಂಥದ್ದಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈಗ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ, ಪರೀಕ್ಷೆಯನ್ನು ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಪದ್ಭಾನನೆ ಪದ್ಭೋಯ್ ಪದ್ಭಪತ್ರೆ ಪದ್ಭಪ್ರಿಯೆ ಪದ್ಭದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣೀಂ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋ ನಮಃ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಇವತ್ತು ಭಾಳ ಅದ್ಭುತವಾದಂತಹ ದಿನ.
ಬಹುಶಃ ಸೃಷ್ಟಿನಲ್ಲಿ ಒಂದಷ್ಟು ಜನದ ಮಾತುಗಳು ಬೇರೆ ಬೇರೆಯೇ ಇರುತ್ತೆ. ಯಾರ ಮಾತು ಏನಾದರೂ ಹುಟ್ಟುವ ಸೂರ್ಯ, ತಂಪನ್ನು ಕೊಡುವ ಚಂದ್ರ, ಹಾಗೆ ಶುದ್ಧವಾದಂತಹ ನೀರು, ಹಾಗೆ ಪರಿಸರದಲ್ಲಿ ಸ್ವಚ್ಛಂದವಾದಂತಹ ಗಾಳಿ, ಈ ಮನುಷ್ಯನ ಉಸಿರಾಟ ಮತ್ತು ಉಸಿರಿನ ಪ್ರಕ್ರಿಯೆಗಳು ಮತ್ತು ಬೇಕು ಬೇಡಗಳು ಮತ್ತು ಕಾಣುವಂಥ ಪ್ರತ್ಯಕ್ಷ ದರ್ಶನ, ಇದೆಲ್ಲದರ ಹಿಂದೆ ಒಂದು ಕಾಣದ ಕೈ. ಆ ಕಾಣದ ಕೈಯೇ ಆತ ಭಗವಂತ. ಅಂತಹ ಭಗವಂತ ಧರೆಗಿಳಿದು ಭಗವಂತ ತಾನು ಸ್ವಂತವಾಗಿ ತನ್ನ ಶಿರದ ಮೇಲೆ ಧರಿಸುವಂತಹ ಆ ವೈಕುಂಠದಲ್ಲಿ ಧರಿಸುವಂತಹ ಆ ಕಿರೀಟ ಇದೆಯಲ್ಲ, ವೈಕುಂಠದಲ್ಲಿ ಧರಿಸುವಂತಹ ಕಿರೀಟವನ್ನು ಇಂದಿಗೂ ನೋಡಬಹುದಾದರೆ ಅದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಉತ್ಸವ. ಮೇಲ್ಕೋಟೆ ಚೆಲುವನಾರಾಯಣನಿಗೆ ಇವತ್ತು ವೈರಮುಡಿ ಉತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ನಡೀತಿರ್ತಕ್ಕಂತಹ ವೈರಮುಡಿ ಉತ್ಸವ, ಈ ಉತ್ಸವ ನಡೀತಿರ್ತಕ್ಕಂತಹ ಕಾಲ ಸಹಿತ ಬಹಳ ಅದ್ಭುತವಾದಂಥದ್ದು. ಅಂದಿನಿಂದ ಇಂದಿನವರೆಗೂ ವರ್ಷಕ್ಕೆ ಒಂದಾವರ್ತಿ ಮಾತ್ರ, ಒಂದಿಷ್ಟು ಕಾಲ ಮಾತ್ರ, ಅದರಲ್ಲೂ ರಾತ್ರಿ ಸಮಯದಲ್ಲಿ ಮಾತ್ರ ವೈರಮುಡಿ ಉತ್ಸವವನ್ನು ದರ್ಶನ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಇದನ್ನು ಸಮಾಜವನ್ನು ಒಗ್ಗೂಡಿಸಬೇಕಾದಂಥ, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ, ಮನುಷ್ಯ ಪ್ರತಿಯೊಬ್ಬ ಸಹಿತ ತಾನು ಬದುಕನ್ನು ಹೀಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಕೆಲವಷ್ಟು ಸೂಕ್ಷ್ಮತೆಗಳನ್ನು ತಿಳಿಸಿರತಕ್ಕಂಥ ರಾಮಾನುಜಾಚಾರ್ಯರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನಿಗೆ ಈ ಕಿರೀಟವನ್ನು ಅಂದಿನಿಂದ ಇಂದಿನವರೆಗೂ ಧರಿಸ್ತಾ ಇದ್ದಾರಂತೆ. ಹಾಗಾಗಿ ಇವತ್ತಿಗೂ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮೇಲ್ಕೋಟೆಯಲ್ಲಿ ನಡೀತಿರ್ತಕ್ಕಂತಹ ವೈರಮುಡಿ ಉತ್ಸವ ಅಂದರೆ ರಾಜ್ಯದ ದೇಶದ ಮೂಲ ಮೂಲೆಗಳಿಂದ ಬಂದು ಸೇರುವಂತಹ ಭಕ್ತ ಸಾಗರ, ಸಮುದ್ರದ ಅಲೆಗಳಂತೆ ಬರ್ತಕ್ಕಂತಹ ಭಕ್ತ ಸಾಗರದ ನಡುವೆ ವೈರಮುಡಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವಂತಹ ಪ್ರಕ್ರಿಯೆ ಮೇಲ್ಕೋಟೆಯಲ್ಲಿ ನಡೆಯುತ್ತೆ. ಇವತ್ತಿಗೂ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನು ನೋಡೋದಕ್ಕೆ ಎರಡು ಕಣ್ಗಳ ಸಾಲಲ್ಲ. ಆ ಸುಂದರವಾದಂಥ ವಿಗ್ರಹ, ಚೆಲುವನಾರಾಯಣನ ವಿಗ್ರಹ ಮೊದಲು ಒಂದು ಹುತ್ತದಲ್ಲಿದ್ದಂಥದ್ದು. ಹುತ್ತದಲ್ಲಿದ್ದಂತಹ ವಿಗ್ರಹ ಅಂದರೆ ಬ್ರಹ್ಮಕರಾರ್ಚಿತದಲ್ಲಿ ಪ್ರತಿಷ್ಠಾಪನಾಗೊಂಡಂಥ ವಿಗ್ರಹ ಅಂತ ಹೇಳ್ತಾರೆ. ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ತಾನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ವಾಮಿ ಅಂದರೂ ತಪ್ಪಾಗಲ್ಲ. ಅದಾದ ನಂತರ ಸುಮಾರು ವರ್ಷಗಳ ಕಾಲ ಹುತ್ತದ ಒಳಗಡೆ ಇದ್ದಂತಹ ಸ್ವಾಮಿ, ಆ ಭಾಗಕ್ಕೆ ರಾಮಾನುಜಾಚಾರ್ಯರು ಬಂದಾಗ ಹುತ್ತದಲ್ಲಿದ್ದಂಥ ಸ್ವಾಮಿಯನ್ನು ಕಂಡು ಪುನಃ ಅದರ ಜಗತ್ತಿಗೆ ಪರಿಚಯಿಸಿದಂತಹ ಕೀರ್ತಿ ರಾಮಾನುಜಾಚಾರ್ಯರಿಗೆ ಸೇರುತ್ತೆ. ಅಂತಹ ಸ್ವಾಮಿಗೆ, ಮೇಲ್ಕೋಟೆ ಚೆಲುವನಾರಾಯಣನಿಗೆ ವೈಕುಂಠದಲ್ಲಿ ಧರಿಸುವಂತಹ ಕಿರೀಟವನ್ನು ಇಲ್ಲಿ ಸ್ವಾಮಿಗೆ ಧರಿಸಿ ಅಲಂಕಾರವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ವರ್ಷಕ್ಕೆ ಒಂದಾವರ್ತಿ, ಅದು ರಾತ್ರಿ ಕಾಲ ಮಾತ್ರ. ಶುಕ್ಲ ಪಕ್ಷದ ಈ ಶುಭ ಮುಹೂರ್ತಗಳಲ್ಲಿ, ಇನ್ನೇನು ಅಗೋಯಿಗೋ ಅಂದರೆ ಬರ್ತಿರ್ತಕ್ಕಂಥ ಹುಣ್ಣಿಮೆಯ ಮುಂದಿನ ದಿನಗಳಲ್ಲಿ ಈ ಒಂದು ಅದ್ಭುತವಾದಂತಹ ಕಾಯಕ. ಹಾಗಾಗಿ ಚೆಲುವನಾರಾಯಣ ಸ್ವಾಮಿಗೆ ನಡೀತಿರ್ತಕ್ಕಂತಹ ಉತ್ಸವ ವೈಭೋಗ ಅದು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ತಾವೀಗ ನೋಡ್ತಿರ್ತಕ್ಕಂಥದ್ದೇ ವೈರಮುಡಿ ಉತ್ಸವ. ವೈರಮುಡಿ ಉತ್ಸವ, ಸ್ವಾಮಿಯ ಶಿರದ ಮೇಲಿರ್ತಕ್ಕಂತಹ ಕಿರೀಟ ವರ್ಷದ 365 ದಿವಸದಲ್ಲಿ 365 ದಿವಸ, ಆ 64 ದಿವಸ ಸಹಿತ ಅದನ್ನು ಸೇಫ್ಟಿಯಾಗಿ ಅದನ್ನು ಸರ್ಕಾರದ ಒಂದು ಅಧೀನದಲ್ಲಿರ್ತಕ್ಕಂಥದ್ದಾಗತ್ತೆ. ಹಿಂದೆ ರಾಜರ ಕಾಲದಲ್ಲಿ ರಾಜರ ಒಂದು ವಶದಲ್ಲಿದ್ದು ಅದಾದ ನಂತರ ಸರ್ಕಾರಕ್ಕೆ ಬಂತು. ಆದರೆ ಇವತ್ತು ಒಂದು ದಿವಸ ಮಾತ್ರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರುತ್ತೆ. ಅದು ರಾತ್ರಿ ದರ್ಶನ ಕೊಡುತ್ತೆ. ಆ ದರ್ಶನ ಕೊಡಬೇಕಾದರೂ ಅದರ ಯೋಗವೇ ಸರಿ. ಆದರೂ ಇಂತಹ ಸುಂದರವಾದಂಥ ವೈರಮುಡಿ ಉತ್ಸವ, ಈ ಜನಸಾಗರದ ಮಧ್ಯದಲ್ಲಿ ಸಿಂಹ ಗಾಂಭೀರ್ಯದೊಂದಿಗೆ ಸ್ವಾಮಿ ಆ ಉತ್ಸವ ಮೂರ್ತಿಯನ್ನು ತರುವಂಥ ವೇಗ ಇದೆಯಲ್ಲ, ಅಬ್ಬಬ್ಬಾ, ಅದು ಸಿಂಹ ನಡೆ ಅಂತ ಹೇಳ್ತಾರೆ. ಆ ಸಿಂಹ ಹೇಗೆ ಗರ್ಜನೆ ಮಾಡಿಕೊಂಡು ಬರುತ್ತೋ ಅದೇ ಪ್ರಕಾರ ಭಗವಂತನ ಹೊತ್ತು ತರುವಂಥ ಒಂದು ಪ್ರಕ್ರಿಯೆ ಅಲ್ಲಿನ ವ್ಯವಸ್ಥೆಗಳು ಮಾಡುತ್ತೆ. ಹಾಗೆ ಬರ್ತಕ್ಕಂತಹ ಭಕ್ತರಿಗೆ ರಾತ್ರಿ ಕಾಲದ ಆ ಶುಭ ಮುಹೂರ್ತದಲ್ಲಿ ಎಲ್ಲರಿಗೂ ಸಹಿತ ಸ್ವಾಮಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡುವಂತಹದ್ದು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯ ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಜನಸಾಗರವೇ. ಇದೊಂದು ವೈಭೋಗ. ಎಷ್ಟು ಜನಕ್ಕೆ ಈ ಪುಣ್ಯ ಸಿಗಬೇಕು. ಅದರಲ್ಲೂ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಅದಾದ ನಂತರ ರಾಜಮುಡಿ ಉತ್ಸವ, ವಿಶೇಷವಾಗಿ ನಡೀತಕ್ಕಂತಹ ಉತ್ಸವಗಳನ್ನು ದರ್ಶನ ಮಾಡುವ ಸೌಭಾಗ್ಯ ನಾಡಿನ ದೇಶದ ಸಮಸ್ತರಿಗೂ ಸಿಗಬೇಕು. ಅದಕ್ಕಾಗಿ ವ್ಯವಸ್ಥೆಗಳೆಂಬತಕ್ಕಂಥದ್ದು ಹಿಂದೆಲ್ಲ ಇಷ್ಟೆಲ್ಲ ಮಾಧ್ಯಮಗಳಾಗಲಿ ಅಥವಾ ಅದರ ಚಿತ್ರೀಕರಣವಾಗಲಿ ಎಲ್ಲೂ ಕಾಣ್ತಿರಲಿಲ್ಲ.
ಸ್ವಾಮಿನ ನೋಡಬೇಕು ಅಂದರೆ ಅಲ್ಲಿಗೇ ಬರಬೇಕಾಗಿತ್ತು. ಆದರೆ ಅದಾದ ನಂತರ ಭಗವಂತನ ಅನುಗ್ರಹದಿಂದ ಇಷ್ಟೆಲ್ಲ ಒಂದಕ್ಕೊಂದು ಬೆಳವಣಿಗೆ ಆಗ್ತಾ ಬಂತು. ಅದಾದ ನಂತರ ಆ ವೈರಮುಡಿ ಉತ್ಸವದ ಕಿರೀಟವನ್ನು ದರ್ಶನ ಮಾಡುವ ಸೌಭಾಗ್ಯ ಎಲ್ಲ ದೇಶದ ಭಕ್ತರಿಗೆ ಸಿಕ್ತು. ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಮೈಸೂರು ಸಮೀಪ ಇರತಕ್ಕಂಥ ಮೇಲ್ಕೋಟೆನಲ್ಲಿ ಸ್ವಾಮಿ ಆ ಮುದ್ದಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಆ ವಿಗ್ರಹ ನೋಡಲಿಕ್ಕೆ ಎರಡು ಕಣ್ಗಳ ಸಾಲಲ್ಲ. ಆ ಸ್ವಾಮಿಗೆ ನಡೆಸುವಂಥ ಅಲಂಕಾರ, ಭವ್ಯವಾದಂಥ ಅಲಂಕಾರಗಳೇನಿರುವುದಿಲ್ಲ. ಆದರೆ ಆ ಸ್ವಾಮಿನ ನೋಡಿದ್ರೆ ಎಷ್ಟೊತ್ತು ನೋಡಿದ್ರೂ ಕಡಿಮೆನೇ, ಇನ್ನೂ ನೋಡಬೇಕು ಎಂಬತಕ್ಕಂಥ ಆಸೆ. ಎಷ್ಟೇ ಆದರೂ ಚೆಲುವನಾರಾಯಣ, ಆ ಚೆಲುವನಾರಾಯಣ ಹೆಸರಲ್ಲೇ ಇದೆ ಚೆಲುವಿನಿಂದ ಕೂಡಿರ್ತಕ್ಕಂಥ ಸ್ವಾಮಿ. ಆ ಸ್ವಾಮಿಯ ಉತ್ಸವ ಇವತ್ತು ರಾತ್ರಿ ಸಾಕಷ್ಟು ಜನ ಭಕ್ತರ ಮನಸ್ಸಲ್ಲಿದೆ, ಹತ್ತಿರದಿಂದ ಸ್ವಾಮಿನ ದರ್ಶನ ಮಾಡಬೇಕು, ನಾವೆಲ್ಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉತ್ಸವದಲ್ಲಿ ನಾವು ಪಾಲ್ಗೊಳ್ಳಬೇಕು ಎಂಬತಕ್ಕಂಥದ್ದನ್ನು ತಾವೀಗ ನೋಡ್ತಿರ್ತಕ್ಕಂಥದ್ದು ಸಿದ್ಧ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರುವಂತಹ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿ. ಚೆಲುವನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ, ಎಲ್ಲವೂ ಶ್ರೀನಿವಾಸನೇ, ಎಲ್ಲವೂ ಗೋವಿಂದವೇ, ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವನೇ. ಆ ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಅಂಶವೇ ಇಲ್ಲಿ ನಡೀತಕ್ಕಂಥ ಉತ್ಸವಗಳು. ವರ್ಷದ 365 ದಿವಸ ಸಹಿತ ದಿನಕ್ಕೊಂದು ಉತ್ಸವ ನಡೆಯುತ್ತಂತೆ, ದಿನಕ್ಕೊಂದು ವಿಶೇಷತೆ ನಡೆಯುತ್ತಂತೆ. ಜೊತೆಗೆ ರಾಮಾನುಜಾಚಾರ್ಯರೇ ಸ್ವತಃ ತಮ್ಮ ಸ್ವಯಂ ಹಸ್ತದಲ್ಲಿ ತಾವು ಸ್ವಾಮಿಗೆ ಪೂಜೆ ಮಾಡಿರ್ತಕ್ಕಂಥ ಒಂದಷ್ಟು ಕೀರ್ತಿ ಈ ಸಾನ್ನಿಧ್ಯದಲ್ಲಿದೆ. ಹಾಗೆ ಈ ದೇವಾಲಯದ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯದ ಕಲ್ಯಾಣಿಗಳಿದೆಯಲ್ಲ, ಅದು ಇನ್ನಷ್ಟು ಅದ್ಭುತವಾಗಿದೆ. ಒಟ್ಟಾರೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬರೂ ಪೂರ್ವಜನ್ಮದ ಪುಣ್ಯವೇ ಸರಿ. ಇದೆಲ್ಲ ಸ್ವಾಮಿಯ ದರ್ಶನ ಆಯಿತು. ಇನ್ನು ಆ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಪ್ರಸಾದ ಇದೆಯಲ್ಲ, ಅಬ್ಬಬ್ಬಾ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಾಲಯದ ಪ್ರಸಾದ ಸಹಿತ ಅದಕ್ಕೆ ಸರಿಸಾಟಿ ಮತ್ತೊಂದಿಲ್ಲ. ಇವತ್ತಿಗೂ ಸಹಿತ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೊರಟು ಕಣ್ತುಂಬ ದೇವರ ದರ್ಶನ, ಅದಾದ ನಂತರ ಅಲ್ಲಿ ಕೊಡೋ ಪ್ರಸಾದ, ಆ ಪ್ರಸಾದವೂ ಸಹಿತ ಅಷ್ಟೇ ಚೆನ್ನಾಗಿರುತ್ತೆ. ಏನೇ ಆದರೂ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಇಂತಹ ಪುಣ್ಯಕ್ಷೇತ್ರಗಳ ವಿಶೇಷವಾಗಿರ್ತಕ್ಕಂಥ ದರ್ಶನ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯ ಅಂದರೆ ಅದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಜೊತೆಗೆ ವೈರಮುಡಿ ಉತ್ಸವವನ್ನು ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸಿದ್ದಾರೆ. ಇವತ್ತಿನ ದಿನ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ಪಂಚಾಂಗವನ್ನು ತಿಳ್ಕೊಳ್ಬೇಕಲ್ವ, ಹಾಗಾಗಿ ಗುರುಗಳೇ ಇವತ್ತಿನ ದಿನದ ಪಂಚಾಂಗ. ಖಂಡಿತ. ಭಗವಂತ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನ್ಯದೇ ಪದಂ ಸಮೂಢಪಸ್ಯ ಮಾಗುಂ ಶ್ರೇಂ ವಿಷ್ಣೋ ಲಲಾಟಮಸಿ ವಿಷ್ಣೋ ವಿಷ್ಣೋ ಶ್ರೇಷ್ಠಮಸಿ ವಿಷ್ಣು ಇದಂ ಮಹಾವಿಷ್ಣುವೇ ನಮಃ. ಶ್ರೀ ವಿಶ್ವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 7/4/2025 ಸೋಮವಾರ, ದಶಮಿ ಪುಷ್ಯ ನಕ್ಷತ್ರ. ಇವತ್ತು ಪುಷ್ಯ ನಕ್ಷತ್ರವಾದ್ದರಿಂದ ನಾನು ಮೊನ್ನೆಯಷ್ಟೇ ತಿಳಿಸ್ಕೊಟ್ಟಿದ್ದೆ, ಸೋಮವಾರದಂದು ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿಕ್ಕೆ, ಲಕ್ಷ್ಮಿಯನ್ನು ಮನೆಯಲ್ಲಿ ನಿಲ್ಲಿಸುವಂತಹದ್ದು ಅಂದರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಷ್ಟೇ. ಇದು ತಂತ್ರವೋ ಮಂತ್ರವೋ ಅಥವಾ ಇನ್ನೇನೋ ಒಂದು ಪವಾಡವೋ ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದಲ್ಲ. ನಮ್ಮ ಶ್ರಮ ಇದೆಯಲ್ಲ, ಬೆಳಗ್ಗಿನಿಂದ ಸಂಜೆವರೆಗೂ ನಾವು ಕಷ್ಟಪಟ್ಟಿದ್ದೀವಲ್ಲ, ಅಥವಾ ನಾವು ಕೂಡಿಟ್ಟುಕೊಂಡಿರ್ತಕ್ಕಂಥ ಹಣ ಇದೆಯಲ್ಲ, ನಮ್ಮ ಮೌಲ್ಯಗಳನ್ನು, ನಮ್ಮ ಹಣಕಾಸನ್ನು, ಅಥವಾ ದೇವರು ನಮಗೆ ಕೊಟ್ಟಂಥ ಸ್ಥಿತಿಗತಿಯನ್ನು, ಇದನ್ನು ಅದನ್ನು ಇಟ್ಕೊಳ್ಳುವಂಥದ್ದು. ಅಂದರೆ ಸಾಧ್ಯವಾದಷ್ಟು ನಮ್ಮ ಸರಹದ್ದಲ್ಲಿರಲಿ ಅಂತ. ಎಷ್ಟೋ ಜನ ಬೆಳಗ್ಗಿನಿಂದ ಸಂಜೆವರೆಗೂ ಕಷ್ಟಪಡ್ತೀರಿ, ಕಷ್ಟಪಟ್ಟು 4-6 ಕಾಸು ಸಂಪಾದನೆ ಮಾಡಿ ಅದನ್ನು ಯಾವ ದಾರಿಗೆ ಹೋಗ್ತದೆ, ಎಲ್ಲಿ ಹೋಗ್ತದೆ, ಏನಾಗ್ತದೆ ಅದು ಗೊತ್ತಾಗೋದಿಲ್ಲ. ಅಂದರೆ ಲಕ್ಷ್ಮಿ ಮನೆಯಲ್ಲಿ ನಿಲ್ಲಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದೆ. ಕೆಲವಷ್ಟು ವಾಸ್ತುಗೃಹಗಳಲ್ಲಿ ಇವು ನಡೆಯುತ್ತೆ. ಹಾಗೆ ಕೆಲವೊಬ್ಬರಿಗೆ ಪಾಕೆಟಲ್ಲಿ ಹಣ ನಿಲ್ಲೋದೇ ಇಲ್ಲ. ನೀವೆಷ್ಟಾದರೂ ಬೆಳಗ್ಗೆ ಪಾಕೆಟಲ್ಲಿ ಹಣ ಇಟ್ಕೊಳ್ಳಿ, ಸಂಜೆ ಬರಬೇಕಾದ್ರೆ ಬರಿಗೈ. ಅದು ಏನಕ್ಕೆ ಖರ್ಚು ಮಾಡ್ತಿದ್ದೀವಿ, ಏನಕ್ಕೆ ಆಗ್ತಾಯಿದೆ, ಏನಕ್ಕೆ ಹೋಗ್ತಾ ಇದೆ ಅದು ಗೊತ್ತೇ ಇರೋದಿಲ್ಲ. ನಾನು ಎಲ್ಲವನ್ನೂ ಖರ್ಚು ಮಾಡ್ತಾ ಇದ್ದೇನೆ, ಎಲ್ಲವೂ ನನಗಾಗಿ ಮಾಡ್ತೀನಿ ಅಥವಾ ಕುಟುಂಬಕ್ಕಾಗಿ ಮಾಡ್ತೀನಿ, ಎಲ್ಲವೂ ಇರುತ್ತೆ, ಬಟ್ ಲೆಕ್ಕ ನನ್ನ ಹತ್ರ ಯಾವುದೂ ಇರೋದಿಲ್ಲ. ಇಂತಹ ಪರಿಸ್ಥಿತಿ ತುಂಬ ವಾಸ್ತುಗೃಹಗಳಲ್ಲಿದೆ. ಅಂದರೆ ಲಕ್ಷ್ಮಿಯನ್ನು ಆ ವಾಸ್ತುಗೃಹದಲ್ಲಾಗಲಿ ತಮ್ಮ ಬಳಿ ಆಗಲಿ ಆ ಲಕ್ಷ್ಮಿ ತಾಯಿ ನಿಲ್ಲಬೇಕು, ಆ ತಾಯಿಯ ಸಂಪನ್ನತೆ ಇರಬೇಕು, ಆ ತಾಯಿಯ ಕೃಪೆ ಇರಬೇಕು. ಅಂತಹದ್ರಲ್ಲಿ ಇವತ್ತು ಪುಷ್ಯ ನಕ್ಷತ್ರ ಇದೆ. ನಕ್ಷತ್ರಚಾರ ಪ್ರಕಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ವಾರದ ಮೊದಲನೇ ದಿನ ಪುಷ್ಯ ನಕ್ಷತ್ರದ ದಿನ
ಜೊತೆಗೆ ಹುಣ್ಣಿಮೆ ಮುಂದಿರ್ತಕ್ಕಂಥ ದಿನ ಅಂದರೆ ಶುಕ್ಲ ಪಕ್ಷದ ಈ ಶುಭ ಮುಹೂರ್ತ, ಇಷ್ಟೆಲ್ಲ ಇದ್ದಾಗ ಇಂತಹ ಮುಹೂರ್ತದಿಂದಲೇ ಈ ಒಂದು ಕಾಯಕ ಪ್ರಾರಂಭ ಆಗಬೇಕು. ಅದಕ್ಕಾಗಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಿಲ್ಲಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರ, ಅದರಲ್ಲೂ ಈ ಹುಣ್ಣಿಮೆ ಎಂದು ಮಾಡುವಂಥ ತಂತ್ರಸಾರಕ್ಕೆ ಒಂದಷ್ಟು ಚಾಲನೆಯನ್ನು ಇವತ್ತು ನಾವು ಕೊಡೋಣ. ಆದರೆ ಅದಕ್ಕೂ ಪೂರ್ವಭಾವಿಯಾಗಿ ಮೊದಲು ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮತ್ತೊಮ್ಮೆ ನವಗ್ರಹ ಪ್ರಾರ್ಥನೆ ಆಯಿತು, ರಾಶಿಫಲದತ್ತ ಗಮನ ಹರಿಸುವಂಥ ಸಮಯ ಬಂದಾಯಿತು. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನದಿಂದ ಮುಕ್ತರಾಗಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನು ಕೆಲಸವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿ ನೀವು ಶ್ರದ್ಧೆಯಿಂದ ಮಾಡುವ ಕೆಲಸ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಆದರೆ ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಇಷ್ಟೇ ಆದರೂ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಶನಿ ಇರೋದ್ರಿಂದ ಒಂದಷ್ಟು ಮಟ್ಟಿಗೆ ಅಸಮಾಧಾನದ ಸನ್ನಿವೇಶಗಳು ಮೇಷರಾಶಿಯವರಿಗೆ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲೇ ಒಂದಷ್ಟು ಲಾಭವನ್ನು ಗಳಿಸುವಂಥ ದಿನಗಳೂ ಕಾಣ್ತಾ ಇದೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ, ವ್ಯವಹಾರದಲ್ಲಿ ತೊಂದರೆ ಆಗಲ್ಲ. ಆದರೆ ಮನಸ್ಸಿನ ಮೇಲೆ ಬೀಳುವಂಥ ಗದಾಪ್ರಹಾರ ಇದೆಯಲ್ಲ, ಅಬ್ಬಾ ಸಾಕಪ್ಪ ನನಗೆ ಜೀವನ ಅನಿಸುತ್ತೆ. ಇದು ಭಾಳಷ್ಟು ಜನದ ಬಾಯಲ್ಲಿ ಈಗಾಗಲೇ ಬರ್ತಾ ಇದೆ. ಹೆಣ್ಣಾಗಲಿ ಗಂಡಾಗಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡ ನಮಸ್ಕಾರ ಮಾಡಿ. ಹಾಗೆ ಇವತ್ತಿನ ನಕ್ಷತ್ರ ಪ್ರಕಾರ ಮಹಾವಿಷ್ಣುವನ್ನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಬನ್ನಿ ವೃಕ್ಷ ಇದ್ದರೆ, ಅರ್ಜುನ ವೃಕ್ಷ, ಬನ್ನಿ ವೃಕ್ಷ, ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಇನ್ನು ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4 ತನಕ ವಿದ್ಯಾರ್ಥಿಗಳಾಗಲಿ ಯಾರೊಬ್ಬರಾದರೂ ಸರಿಯೇ 12ರಿಂದ 4 ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಸರಿಯಾದ ಸನ್ಮಾರ್ಗದಲ್ಲಿ ನಡೀರಿ. ಆಗ ಭಗವಂತನ ಕೃಪೆಯಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಬಂದರೂ ಅಲ್ಲಿಂದಲೇ ಸರಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಏನೇ ಆದರೂ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಬೇಕು. ಬಿಸಿಲಿನ ಧಗೆ ಸಾಕಷ್ಟು ಇದೆ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಸಹಿತ ಬಿಸಿಲಿನ ವಾತಾವರಣ ಇರೋದ್ರಿಂದ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಬಿಸಿಲಿದೆ, ಕೊಡಗು ಜಾಸ್ತಿ ಇದೆ, ಮಂಗಳೂರು ಭಾಗನೂ ಜಾಸ್ತಿ ಇದೆ. ಎಲ್ಲೆಲ್ಲಿ ಬಿಸಿಲಿನ ವಾತಾವರಣ ಇದೆಯೋ ಅಲ್ಲಿ ಕುಡಿಲಿಕ್ಕೆ ಒಂದಷ್ಟು ನೀರನ್ನಾಗಲಿ, ಒಂದಷ್ಟು ದವಸ ಧಾನ್ಯಗಳನ್ನಾಗಲಿ. ಯಾಕೆಂದರೆ ನಾವು ಬದುಕಬೇಕು, ನಮಗೊಂದು ಸುಂದರವಾದ ಸ್ಥಳ ಬೇಕು, ನಾವು ಸ್ವಚ್ಛಂದವಾಗಿರಬೇಕು, ನಮ್ಮ ಬದುಕೇ ಚೆನ್ನಾಗಿರಬೇಕು ಅಂತ ಎಲ್ಲ ಕಡೆ ಗಿಡ ಮರಗಳನ್ನು ಹೊಡೆದು ರಸ್ತೆಗಳನ್ನು ಅಗಲೀಕರಣ ಮಾಡೋದ್ರಲ್ಲೋ, ನಾವು ಬಂಗಲೆ ಒಂದು ಬಿಲ್ಡಿಂಗ್ ಕಟ್ಕೊಳ್ಳೋದ್ರಲ್ಲೋ, ನಾವು ಇರ್ತಕ್ಕಂಥ ಹಣ್ಣಿನ ಗಿಡಗಳು ಎಲ್ಲ ಗಿಡ ಮರಗಳನ್ನು ಹೊಡೆದು ಹಾಕಿದ್ದೀವಿ. ಈಗ ಪಕ್ಷಿಗಳು ಹೋಗೋದಾದರೂ ಎಲ್ಲಿರಬೇಕು ಆ ಪಕ್ಷಿಗಳು? ಅಂತಹ ಪಕ್ಷಿಗಳು ಅಲ್ಲೋ ಇಲ್ಲೋ ವಾಸ ಮಾಡಿದ್ರು ಅದಕ್ಕೆ ತನಗೆ ಬೇಕಾದಂತಹ ನೀರು, ಆಹಾರ ಬೇಕಲ್ಲ. ಇದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ವೃಷಭ ರಾಶಿಯವರು ಖಂಡಿತ ನಾನು ಹೇಳೋ ಮಾತಲ್ಲ, ಇವತ್ತು ನೀವು ಆ ಚಿಂತನೆ ಮಾಡ್ತೀರಿ. ಯಾಕೆಂದರೆ ನಿಮಗೆ ನೋಡಿ, ಪ್ರತಿಯೊಂದು ದೈವಂ ಮಾನಸ ರೂಪೇಣ, ದೇವರು ಪ್ರತ್ಯಕ್ಷವಾಗಿ ಹೊರಗಡೆ ಕಾಣಿಸ್ಕೊಂಡು ಇಂಥವೆಲ್ಲ ಮಾಡೋದಿಲ್ಲ. ದೇವರು ಇನ್ನೊಬ್ಬರ ಮನಸ್ಸಲ್ಲಿ ಕೂತ್ಕೊಂಡು ಇಂಥ ಧರ್ಮದ ಕೆಲಸ ಮಾಡು ಅಂತ ಹೇಳ್ತಾನೆ. ಆ ಮಾಡು ಅಂದಾಗಲೇ ನಡೆಯುವಂಥದ್ದು. ಹಾಗೆ ವೃಷಭ ರಾಶಿಯವರ ಒಳ್ಳೆ ಮನಸ್ಸಿನಿಂದ ಇವತ್ತು ನೀವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ, ಇನ್ನೊಬ್ಬರ ಪರೋಪಕಾರಕ್ಕಾಗೂ ಸ್ವಲ್ಪ ಶ್ರಮಿಸಿ, ಆಗ ಮತ್ತಷ್ಟು ಲಾಭವನ್ನು ನೀವು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು, ಆ ಸರಿ ತಪ್ಪನ್ನು ಆಲಿಸಬೇಕು. ಹಾಗೆ ಮನೆಯಲ್ಲಿ ಸಾಮಾನ್ಯಕ್ಕೆ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಬೇಕು. ಇವತ್ತು ದೂರಭಾರ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರಗಳ ಬದಲಾವಣೆ ಆಗಲಿ, ಒಂದು ಸ್ವಚ್ಛಂದವಾದಂಥ ಬದುಕು ಕಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಲಿ, ಮನೆ ದೇವರ ಪ್ರಾರ್ಥನೆ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ಆರಾಧನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಮಾಡಿ. ಇವತ್ತಿನ ದಿವಸ ಸಾಧ್ಯವಾದರೆ
ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಅದಕ್ಕಿಂತ ಮುಂಚೆ ಮಹರ್ಷಿ ಧರ್ಮಯಾತ್ರೆ, ಗುರುಜಿರವರ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೇ ಬರ್ತಕ್ಕಂಥ 12ನೇ ತಾರೀಕು ಶನಿವಾರ 12/4/2025 ಶನಿವಾರ ಬೆಳಗ್ಗೆ ನೇರ ಪ್ರಸಾರದ ಅಂತಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಕೋಗೂರು ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ನಗರ ದೇವತೆ, ಗ್ರಾಮ ದೇವತೆ, ನೂತನವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಲೋಕಾರ್ಪಣೆ ಒಂದು ಕಾರ್ಯಕ್ರಮ, ಗ್ರಾಮ ದೇವತೆ ಅಮ್ಮನವರ ಪುನರ್ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ, ಬ್ರಹ್ಮಕಳಶ ಸ್ಥಾಪನೆ, ಮಹಾಕುಂಭಾಭಿಷೇಕದ ಮಹೋತ್ಸವಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವು ಕೂಡ ಬಂದು ಈ ಒಂದು ಗ್ರಾಮ ದೇವತೆಯ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು, ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಬೋದು, ಗುರುಜಿರವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಬಹುದು. ಎಷ್ಟೇ ಆದರೂ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾನೆ ಅಂದಾಗ ಇವತ್ತು ನೀವು ಯಾರೆಲ್ಲ ಬೇರೆ ರಾಶಿಗಳಿಗೂ ಸಾಮಾನ್ಯಕ್ಕೆ ಇರ್ತಕ್ಕಂಥದ್ದು 27 ನಕ್ಷತ್ರ 12 ರಾಶಿಗಳು. ಆದರೆ ಎಲ್ಲರಿಗೂ ಸಹಿತ ಭಗವಂತನಾದಂತಹ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಅನುಗ್ರಹ ಇವತ್ತು ಎಲ್ಲ ರಾಶಿಗಳ ಮೇಲೂ ಇದೆ ಅಂದರೆ ತಪ್ಪಾಗುವುದಿಲ್ಲ. ಯಾಕೆಂದರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಹಿತ, ಅದರಲ್ಲೂ 11 ಗಂಟೆಯಿಂದ 4:20 ತನಕ, 11ರಿಂದ 4:20 ಮಧ್ಯದಲ್ಲಿ ತಾವು ಯಾವ ಕಾಯಕವನ್ನು ಏನು ಕೆಲಸ ಮಾಡಬೇಕು ಅಂತಿದ್ದರೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಕಾಳಜಿ ವಹಿಸಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ, ಉದ್ಯೋಗದಲ್ಲಿ ಪರವಾಗಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಇವತ್ತೊಂದು ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಳ್ಳುವಂಥ ಮನಪರಿಸ್ಥಿತಿ ಇವತ್ತು ನಿಮ್ಮದಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ಇವತ್ತಿನ ದಿವಸ, ವಾರದ ಮೊದಲನೇ ದಿವಸ ಬೆಳಗ್ಗೆ ಮನೆಯಿಂದ ಆಚೆ ಹೊರಡ್ತಿರಲ್ಲ, ಹೊರಡೋಕ್ಕೂ ಮುನ್ನ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ ಅಥವಾ ನೀವು ಸಾಕಿರುವ ನಾಯಿಗಳಾದರೂ ಸರಿ, ಒಟ್ಟಾರೆ ನಾಯಿಗಳಿಗೆ ಒಂಚೂರು ಆಹಾರವನ್ನು ಹಾಕೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಕಾಯಕವೇ. ಇವತ್ತಿನ ಕೆಲಸದಲ್ಲಿ ಯಾವುದೇ ಆದರೂ ಹಸನ್ಮುಖಿತನ, ನಗುಮುಖ ಬೇಕು. ನಗುಮುಖ ಬೇಕು, ನೆಮ್ಮದಿಯಿಂದ ಕಾಂಡು ಅಂದರೆ ನೆಮ್ಮದಿಯಾಗಿ ಒಂದು ಹೆಜ್ಜೆ ಮುಂದೆ ಹಾಕುವಂಥ ಮನಪರಿಸ್ಥಿತಿ ನಿಮ್ಮದಾಗಿರಬೇಕು. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಲ್ಲಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ಮೊದಲು ಮಹಾವಿಷ್ಣು ಪ್ರಾರ್ಥನೆ, ಜೊತೆಗೆ ಒಂದು ಶಕ್ತಿ ದೇವತೆಯ ಆರಾಧನೆ. ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಮನೆಯಲ್ಲಿ ದೇವರ ಮುಂದೆ 2 ದೀಪ ಹಚ್ಚಿ, ಅಥವಾ ಇವತ್ತು ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಕಡೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಆ ವೃಕ್ಷದ ನೆರಳಲ್ಲಿ ಕೂತು ನಿಮ್ಮ ಕುಲದೇವರನ್ನು, ನಿಮ್ಮ ಧರ್ಮದ ಗುರುಗಳನ್ನು, ಅಥವಾ ನಿಮಗೆ ಯಾರಾದರೂ ಬೀಜಾಕ್ಷರಿ ಮಂತ್ರಗಳನ್ನು ಉಪದೇಶ ಮಾಡಿದರೆ ಆ ಉಪದೇಶದ ಮಹಾಮಂತ್ರವನ್ನು ಒಂದಿಷ್ಟು ಕಾಲ ಮಾತ್ರ ಜಪಿಸಿದ್ರೂ ಸಾಕು, ಮತ್ತಷ್ಟು ಹೆಚ್ಚಿನ ಲಾಭವನ್ನೇ ತಂದುಕೊಳ್ತೀರಿ. ವಿದ್ಯಾರ್ಥಿಗಳು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಶುಭ ಇದೆ. ಹಾಗಾಗಿ ಶುಭಕರವಾದಂತಹ ಈ ಶುಭ ದಿನ ನೀವೇನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿಯೇ. ಎಷ್ಟೋ ಜನ ಸಿಂಹರಾಶಿಯವರಿಗೆ ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ಇವತ್ತು ದೂರವಾರ ಹೊರಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಆ ಸಾಧನೆಯ ಹಾದಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂದರೂ ತಾವು ಇಷ್ಟಪಟ್ಟಂಥ ರೀತಿಯಲ್ಲಿ ನಡೆಯುತ್ತೆ. ಇನ್ನು ನಿಮ್ಮ ಉಡುಗೆ ತೊಡುಗೆಗಳ, ನೀವು ಇಷ್ಟಪಡುವಂಥ ವಸ್ತ್ರಗಳನ್ನು, ಇಷ್ಟಪಡ್ತಕ್ಕಂಥ ಬಣ್ಣವನ್ನೇ ತರಿಸ್ತೀರಿ.
ಹಾಗೆ ಯಾವುದೂ ನಿಮ್ಮ ಮನಸ್ಸಿಗೆ ವ್ಯತಿರಿಕ್ತವಾಗಿ ಹೋಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಿಗೆ ಬೇಡ ಅಂದಿದ್ದ ಕೆಲಸ ಇವತ್ತು ನೀವು ಮಾಡೋರು ಅಲ್ಲ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಟ್ಟಾರೆ ಹೇಳ್ಬೇಕಂದ್ರೆ ಸಿಂಹರಾಶಿಯವರಿಗೆ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಕೊಟ್ಟ ವಸ್ತುಗಳ ಕಡೆ ಗಮನ ಇರಬೇಕು. ಯಾಕೆಂದರೆ ಯಾರೊಬ್ಬರನ್ನ ನಂಬಿದ್ರು ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿರ್ತಾನೆ. ಆ ಮೋಸ ಮಾಡೋದು ನಿಮಗೆ ಗೊತ್ತಾಗೋದಿಲ್ಲ, ನೀವು ಮೋಸಕ್ಕೆ ಒಳಗಾಗ್ತೀರಿ. ಹಾಗೆ ಭಗವಂತ ನಿಮಗೇಂತ ಏನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥದ್ರಲ್ಲೇ ತೃಪ್ತರಾಗಿರೋಣ ಅಂದರೆ ಆ ಪರಿಸರದಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ತೃಪ್ತಿ ಕಾಣಲಿಕ್ಕೆ ಬಿಡೋದಿಲ್ಲ. ಯಾವುದಾದ್ರೂ ಒಂದು ಸಮಸ್ಯೆಯನ್ನು, ಯಾವುದಾದ್ರೂ ಒಂದು ತೊಂದರೆಯನ್ನು ನಿಮ್ಮ ಹೆಗಲ ಮೇಲೆ ಏರಿಸ್ತಾ ಇರ್ತಾರೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ಆಲಿಸಿ ಅವರ ಅನುಭವದ ಮಾತನ್ನು ಕೇಳಿ ನೀವು ಅದರಂತೆ ನಡೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ ಸಮಾಧಾನ ಮಾಡೋದು ಅದು ಮತ್ತಷ್ಟು ವಿಶೇಷ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಬೇಕಾದ ನಿಮಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಮಾಡಿಕೊಂಡು ಆಗುವ ಕೆಲಸವನ್ನು ನೀವೇ ಕೈಬಿಟ್ಟು ಮುಂದೆ ನಡೀತೀರಿ. ಹಾಗೆ ಯಾರು ನಿಮ್ಮ ಮೇಲಧಿಕಾರಿಗಳಿರಲಿ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿರಲಿ, ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ನಿಮ್ಮ ಮನಸ್ಸಿಗೂ ನಿಮ್ಮ ಅಧಿಕಾರಿಗಳಾಗಲಿ ನಿಮ್ಮ ಸಹಪಾಠಿಗಳಾಗಲಿ ಅವರಿಬ್ಬರ ಮನಸ್ಸಿಗೂ ಅಷ್ಟು ಹೊಂದಾಣಿಕೆ ಆಗುವಂಥದ್ದಲ್ಲ. ಹಾಗಾಗಿ ಆಗುವ ಅಚಾತುರ್ಯಗಳು ನಡೆಯುತ್ತೆ. ಆದರೆ ಅಂತಹ ಅಚಾತುರ್ಯಗಳಿಂದ ಆಗದಿರೋ ಮುಕ್ತರಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆ ಲವಣ ಉಪ್ಪನ್ನು ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸಂತೋಷ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ಅಂತ ಹೇಳಿ. ಬಸಪ್ಪ ಅಂತ ಹೇಳಿ ಗುರ್ಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಹಲೋ. ಕಲಬುರಗಿ ಗುರುಜಿ. ಹೇಳಿ, ಮಾತಾಡಿರಾರೆ. ನಮ್ಮ ಮನೆಯವ್ರು ಸ್ವಲ್ಪ ಆರಾಮಿಲ್ಲ ಮಾಡ್ಬಿಟ್ರು ಗುರುಜಿ. ನಮಗೂ ಸ್ವಲ್ಪ ಇಲ್ಲ. ಏನು ಕೆಲಸ ಮಾಡ್ತೀರಿ ತಾವು? ನಾವು ಅಗ್ನಿಶಾಮಕ ರಿಟೈರ್ಡ್ ಇದ್ದೇವೆ ಸರ್. ನಾವು ಅಗ್ನಿಶಾಮದಾಗ ಮಾಡ್ತೀವಿ ಮೊದಲು. ರಿಟೈರ್ಡ್ ಆಗಿ 2 ವರ್ಷ ಸ್ವಾಮಿ. ಅಗ್ನಿಶಾಮಕ ದಳದಲ್ಲಿದ್ದೀರಾ ಮೊದಲು? ಹಾಂ ಸ್ವಾಮಿ. ಎಲ್ಲಿ ಸರ್ವಿಸ್ ಮಾಡ್ತಿದ್ರಿ? ಇದು ಚಿತ್ತಾಪುರಕ್ಕೆ ಬಂದು ರಿಟೈರ್ಡ್ ಆಗಿರೋ ಗುರುಜಿ. ಈ ಸದ್ಯ ಕಲಬುರಗಿ ಇದ್ದೀವಿ. ಕಲಬುರಗಿ ಅಂದರೆ ಮೂಲತಃ ನೀವು ಕಲಬುರಗಿ ಅವರೇನಾ? ಇಲ್ಲ, ಬೀದರ್ ಡಿಸ್ಟಿಕ್ ಗುರುಜಿ. ಬೀದರ್ ಡಿಸ್ಟಿಕ್ಕು. ಹೌದು. ಸರ್ವಿಸು ಲಾಸ್ಟ್ ಆಗಿದ್ದು ನಮಗೆ ಚಿತ್ತಾಪುರದಲ್ಲಿ. ಹಾಂ, ಚಿತ್ತಾಪುರ ಸರ್. ನಾವು ಚಿತ್ತಾಪುರಕ್ಕೆ ಇದು ಮಾಡಿದ್ವಿ ಸರ್. ಇದು ಇದು ಇಂಡಿ, ಬಿಜಾಪುರ, ಹುಮ್ನಾಬಾದ್, ಲಾಸ್ಟ್ ಚಿತ್ತಾಪುರ ರಿಟೈರ್ಡ್ ಆಗಿದೆ. ಚಿತ್ತಾಪುರದಲ್ಲಿ ಒಂದು ಹನುಮನ ಸಾನ್ನಿಧ್ಯ ಇದೆ, ತುಂಬಾ ಚೆನ್ನಾಗಿದೆ. ದರ್ಶನ ಮಾಡಿದ್ರು. ಅಲ್ಲಿ 5 ವರ್ಷ ಸರ್ವಿಸ್ ಮಾಡಿದ್ರು. ಹೌದಾ? ನಾನು ಬಂದಿದ್ದೆ ಅಲ್ಲಿಗೆ, ಚಿತ್ತಾಪುರದ ಹನುಮನಿಗೆ. ದರ್ಶನ ಆಗಿದೆ ಸ್ವಾಮಿ. ನೀವು ಬಂದಿದ್ರ ಆಗ? ಹಾಂ, ಬಂದಿವಿ ಗುರುಜಿ. ಏನೇ ಆದರೂ ಉತ್ತರ ಕರ್ನಾಟಕ ಆ ಭಾಗದ ಜನ, ಆ ಭಾಗದ ಪ್ರೀತಿ ವಿಶ್ವಾಸ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಿಸಿಲು ಈಗ ಮಳೆ ಜಾಸ್ತಿ, ಮಳೆ ಬರ್ತಾ ಇದೆಯಾ? ಇನ್ನೂ ಮಳೆ ಆಗೇ ಇಲ್ವಾ? ಮಳೆ ಸ್ವಲ್ಪ ಮೊನ್ನೆ ಸ್ವಲ್ಪ ಆಗಿದೆ ಸರ್ ಗುರುಜಿ. ಅದಂತರ ಇಲ್ಲ. ಮಳೆ ಆಗಬೇಕು, ಉತ್ತರ ಕರ್ನಾಟಕ ಮಳೆ ಆದ್ರೇ. ಇಲ್ಲಾಂದರೆ ಬಿಸಿಲಿನದಾಗೆ ತಡ್ಕೊಳಕ್ಕಾಗಲ್ಲ. ಆ ಕಡೆ ಭಾಗದಲ್ಲಿ ತುಂಬ ಬಿಸಿಲಿನ ವಾತಾವರಣ ಇದೆ. ಹೌದು ಗುರುಜಿ. ಆಗಲಿ, ಒಳ್ಳೇದಾಗಲಿ. ಇಲ್ಲ, ಮನೆಯವ್ರು ಮಾತಾಡ್ತಾರೆ ಗುರುಜಿ. ಕೊಡಿ ಕೊಡಿ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನೀವು ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ನೋಡಿ. ಬಕ್ಕೂ ದಿವಸ ಆಯ್ತು ನಾವು ಚಿತ್ತಾಪುರಕ್ಕೆ ಇರ್ಲಕ್ಕೆ ಹಿಡಿದು ನಿಮ್ಮ ಕರೆ ನೋಡ್ತೇವೆ, ನಿಮ್ದು ಕಾರ್ಯಕ್ರಮ ನೋಡ್ತೇವೆ, ಕರೆ ಮಾಡ್ತೇವೆ. ಒಟ್ಟೆ ಸಿಕ್ಕೇ ಇಲ್ಲ. ಇವಾಗ ಸಿಕ್ಕಿದ್ರು ನೋಡ್ರಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ಮ ಮಗನ ಮದುವೆ ಬಗ್ಗೆದಾಗ ಇವತ್ತು ಮಾಡ್ಬೇಕಂತ ವಿಚಾರ ಮಾಡ್ಲತ್ತಿದ್ದೇವೆ. ಮತ್ತು ಅವನ್ನೆಲ್ಲ ಕೆಲಸ ಬಗ್ಸೆ ಮದುವೆದು ಎಲ್ಲ ಹೆಂಗದ ಸ್ವಲ್ಪ ಎಲ್ಲ ವಿಚಾರ ಮಾಡಿ ತಿಳಿಸ್ತಾರೆ ಸ್ವಲ್ಪ. ಮಗನ ನಕ್ಷತ್ರ ಏನು? ಮಗ ಇದ್ದಾನ ಹತ್ರದಲ್ಲಿ? ಹಾಂ ಅದಾರಪ್ಪ.
ಕೊಡಿ ಮಗನ ಕೊಡಿ. ಹಾಂ ಕೊಡ್ತೇನೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆಪ್ಪ, ಏನು ಮಾಡ್ತಿದ್ಯಾ? ಸರ್ ನಾನು ಜೀವನ್ ಬ್ಯಾಂಕಲ್ಲಿ ಇದ್ದೀನಿ ಸರ್, 2 ವೀಲರ್ ಲೋನ್ ಮಾಡಿದ್ದೀನಿ ಸರ್. ಆಗಲಿ, ಒಳ್ಳೇದಾಗಲಿ. ಹಾಂ, ನಿಮ್ಮ ವಿದ್ಯಾಭ್ಯಾಸ? BSc ಆಗಿದೆ ಸರ್, ಡಿಗ್ರಿ. ಒಳ್ಳೇದಾಗಲಿ. ಈಗ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ ಮನೆಯಲ್ಲಿ? ಹಾಂ, ಮನೇಲಿ ಮಾಡ್ತಾ ಇದ್ದಾರೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಗಲಿ ಆಗಲಿ, ಒಳ್ಳೇದಾಗಲಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಆದರೂ ಈ ನವಂಬರ್ವರೆಗೂ ಅಷ್ಟು ಟೈಮ್ ಸರಿ ಇರ್ತಕ್ಕಂಥದ್ದಲ್ಲ. ನವಂಬರ್ 18ನೇ ತಾರೀಕು ದಾಟಿದ್ರೆ ನಿಮ್ಮ ಸ್ವರದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಯಾಕೆಂದರೆ ಉದ್ಯೋಗದಲ್ಲೂ ಅಷ್ಟೇ ನೀವು ಶ್ರಮಿಸ್ತಾ ಇದ್ದೀರಿ, ಅದೇ ಪೂರ್ಣ ಪ್ರತಿಫಲ ಸಿಗ್ತಾ ಇಲ್ಲ ನಿಮಗೆ, ಹಾಗಿದೆ. ಅದಕ್ಕೋಸ್ಕರ ನವಂಬರ್ 18ರವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ಲಾಭ ಇರ್ತಕ್ಕಂಥದ್ದು ಕಡಿಮೆ. ಆದರೆ ಅದರ ಪೂರ್ವಭಾವಿಯಾಗಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಈಶ್ವರನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದ್ದರೆ ಒಂದು 9 ಮಂಗಳವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮಂಗಳವಾರದ ದಿವಸ ಕೆಂಪು ವಸ್ತ್ರ, ತೊಗರಿಬೇಳೆ, ಒಂದಿಡಿ ತೊಗರಿಬೇಳೆನ ಒಂದು ಕೆಂಪು ಸಣ್ಣದಾದಂಥ ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ಅದನ್ನು ಮನೇಲಿ ಪೂಜೆ ಮಾಡಿ ಮಂಗಳವಾರ ದಿವಸನೇ ಆ ಗಂಟನ್ನು ಸುಬ್ರಹ್ಮಣ್ಯೇಶ್ವರನಿಗಾಗಲಿ ಅಥವಾ ಆಂಜನೇಯ ಸ್ವಾಮಿಗಾಗಲಿ ಅಥವಾ ಶಿವಮಂದಿರಕ್ಕಾಗಲಿ ಅಲ್ಲಿ ತೆಗೆದುಕೊಂಡೋಗಿ ಆ ಗಂಟನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದರೆ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳು, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ನಡೀಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇದ್ದು ಏನನ್ನೂ ಅರ್ಥ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗಿದ್ದೀರಿ. ಇವತ್ತು ಮಧ್ಯಾಹ್ನ 12:20 ಯಾವ ಕೆಲಸ ಕಾರ್ಯಗಳು ಸಹಿತ ಅಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ, ಸಮಾಧಾನವಾಗಿರ್ತಕ್ಕಂಥದ್ದಕ್ಕೂ ಆಗೋದಿಲ್ಲ. ಯಾವುದಾದ್ರೂ ಕೆಲಸಕ್ಕೆ ಬಾರದ ವಿಚಾರ ಎಲ್ಲ ತಲೆಗೆ ಹಾಕ್ಕೊಳ್ತಾ ಇರ್ತೀರಿ, ಏನೋ ಒಂದು ಕಡೆ ಆಲೋಚನೆ ಮಾಡ್ತಿರ್ತೀರಿ, ಯಾವುದು ಬೇಕು ಯಾವುದು ಬೇಡ, ಯಾವುದು ನಿಲುವು ತಗೋಬೇಕು, ಯಾವ ಪ್ರಕಾರ ಮುಂದೆ ನಡಿಬೇಕು, ಅದರ ಆಲೋಚನೆಗಳಲ್ಲಿ ಅಡ್ಡಿ ಆತಂಕವೇ ಸಾಕಷ್ಟು. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2:20 4:15 ತನಕ ಅಷ್ಟೇ ಒಂದು ಅದ್ಭುತವಾದಂಥ ಕಾಲವೂ ಇದೆ. ಅಂದರೆ ಮಧ್ಯಾಹ್ನಿಕ ವೇಳೆ ಪರವಾಗಿಲ್ಲ, ಆದರೆ ಬೆಳಗ್ಗೆ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಆದರೆ ಈ ತೊಂದರೆಗಳಿಂದ ನೀವು ಮುಕ್ತರಾಗಿ ಅನುಕೂಲ ಸಿದ್ಧಿಪಡಿಸ್ಕೋಬೇಕಾದ್ರೆ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಉಚ್ಚರಿಸ್ತಕ್ಕಂಥದ್ದು ಬಹಳ ಉತ್ತಮ. ಶನೈಶ್ಚರನ ಮಹಾಮಂತ್ರವನ್ನು ತಾವು ಹೇಳೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ತಂದುಕೊಳ್ತೀರಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ನೀವು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನು ಯಾರು ನೋಡ್ತಾರೋ, ಯಾವ ವ್ಯಕ್ತಿಗಳ ಮುಂದೆ ನೀವು ನಿಲ್ತಿರೋ ಆಗ ಅವರ ಮನಸ್ಸಲ್ಲಿ ಯಾವುದೇ ತರಹ ಕ್ರೋಧಗಳಿದ್ದರೂ ಎಲ್ಲವೂ ಶಾಂತಿ ನೆಮ್ಮದಿಯಾಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿ ತಾವಿರ್ತೀರಿ. ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಲೆಬಗ್ಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಆಲೋಚನೆ ಮಾಡಿ ಇವತ್ತು ಯಾವ ಕೆಲಸ ಎಷ್ಟು ಮಾಡಬೇಕು, ಯಾವುದ್ರ ಕಡೆ ನಾನು ಗಮನ ಕೊಡಬೇಕು, ಯಾವುದು ಸರಿ ಯಾವುದು ತಪ್ಪು, ಇದರ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು ತುಲಾರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದ ಕಡೆ ಗಮನ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಆಲೋಚನೆ ಮಾಡಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮಲ್ಲಿ ಅಭಿವೃದ್ಧಿ ಕಾಣಬೇಕಾದ್ರೆ ಮೊದಲು ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಾಗಲಿ ಅವರ ಮಾತನ್ನು ಆಲಿಸೋದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಇವತ್ತಿನ ನಿಮ್ಮ ಗೃಹಸ್ಥಿತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಒಂದು ಅದೃಷ್ಟವಿದೆ. ಇವತ್ತು ತುಂಬ ದಿವಸಗಳಿಂದ ನಿಮ್ಮ ಪ್ರಯತ್ನ ಇದ್ದು ಇಲ್ಲಿವರೆಗೂ ನಿಮ್ಮ ಪ್ರಯತ್ನದಲ್ಲಿ ವಿಫಲತೆ ಕಂಡು ಯಾವುದೂ ಲಾಭ ಸಿಗದಿದ್ದಂಥ ಪರಿಸ್ಥಿತಿನಲ್ಲಿ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ಕೈಗೆತ್ತಿಕೊಂಡು ಅದರಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ. ಹಾಗಾಗಿ ಇವತ್ತು ನೀವು ಯಾವುದೇ ಕೆಲಸ ಕಾರ್ಯ ಮಾಡಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಅಸಮಾಧಾನ ಎಂಬತಕ್ಕಂಥದ್ದು ಏನೇ ಇದ್ದರೂ ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಎಲ್ಲಾದರೂ ಒಂದು ಕ್ಷೇತ್ರದಲ್ಲೋ ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲೋ ಒಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಥವಾ ನೀವು ಅಷ್ಟು ದೂರ ಬರ ಹೋಗ್ಲಿಕ್ಕಾಗಲಿಲ್ಲ, ಮನೆಯಲ್ಲೇ ಇವತ್ತು ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಲೋಟ ನೀರು, ಅದರಲ್ಲೊಂದು ಚಿಟಿಕೆ ಅರಿಶಿನ, ಸ್ವಲ್ಪ ಸುಣ್ಣ, ಅಂದರೆ ಕೆಂಪು ನೀರು ಮಾಡಿಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಭಾಳ ಶ್ರೇಯಸ್ಸು, ಯಶಸ್ಸು. ಹಾಗೆ ವಿದ್ಯಾರ್ಥಿಗಳು ಓದೋದಕ್ಕೆ ಕೂತ್ಕೊಳ್ಬೇಕಾದ್ರೆ ಇವತ್ತು ಉತ್ತರಾಭಿಮುಖವಾಗಿ ಕೂತು ವಿದ್ಯಾರ್ಥಿಗಳು ಓದೋದಕ್ಕೆ ಕೂತ್ಕೊಂಡ್ರೆ
ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಆಲೋಚನೆ ಮಾಡೋದಾದರೆ ಇವತ್ತು ಯಾರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ. ಆಗ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಹಣಕಾಸಿನ ವಿಚಾರ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಆದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ದೂರಕ್ಕೆ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿಮ್ದು ಆಗ್ತಿರುತ್ತೆ. ಇವತ್ತಿನ ದಿವಸ ಯಾರೊಬ್ಬರು ಸಹಾಯ ಮಾಡ್ತೀರಿ ಅಂತ ಮುಂದೆ ಬಂದರೂ ಅವರ ಸ್ವಾರ್ಥವಾಗಿ ಆಲೋಚನೆ ಮಾಡ್ತಾರೆ ಬಿಟ್ಟರೆ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಕೈ ಹಿಡಿದು ನಡೆಸೋವಂಥವ್ರು ತುಂಬ ಕಡಿಮೆ. ಆದರೆ ನಂದು ತಂದು ಅಂತ ನೋಡುವಂಥವ್ರು, ಬೇಕು ಬೇಡಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥವ್ರು, ನಿಮ್ಮ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಿಮ್ಮ ಕುಟುಂಬಸ್ಥರು, ಅವರ ಮಾತನ್ನೇ ಆಲಿಸಬೇಕು. ನೀವು ಅವರ ಮಾತನ್ನು ಆಲಿಸಿ ಒಳ್ಳೆಯ ಮಾರ್ಗದತ್ತ ನಡೀರಿ. ಹಾಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ತುಂಬೆ ಗಿಡ ಇದ್ದರೆ, ತುಂಬೆ ಗಿಡ ಅನ್ನೋದು ತುಂಬ ಚಿಕ್ಕದು, ತುಂಬೆ ಗಿಡದಲ್ಲಿ ಬಿಡುವಂಥದ್ದು ಶ್ವೇತವರ್ಣದ ಪುಷ್ಪ. ಅಂತಹ ತುಂಬೆ ಗಿಡದ ಆ ಬಿಳಿಯ ಬಣ್ಣದ ತುಂಬೆ ಹೂವನ್ನು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಮಂದಿರಕ್ಕೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಶಿವ ಮಂದಿರಕ್ಕೆ, ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕ ಶಿವಲಿಂಗಕ್ಕೆ ಅಥವಾ ಒಂದು ಶಿವನ ಫೋಟೋಗೆ ಆ ತುಂಬೆ ಹೂವನ್ನು ಸಮರ್ಪಣೆ ಮಾಡಿ ದೇವರ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದುರ್ಗದಿಂದ ಕರೆ ಮಾಡ್ತೀವಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ಸ್ವಾಮೀಜಿ ಎಷ್ಟು ಬೇಡ. ಆಯ್ತು, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಇವಾಗ ಜೀವನದಲ್ಲಿ ಫುಲ್ ಕತ್ತಲ್ಲಿ ಕೂತಿಬಿಟ್ಟಿದ್ದೀನಿ ಗುರುಜಿ. ಯಾಕಮ್ಮ, ಏನಾಯ್ತು? ಯಾಕೆಂತಂದ್ರೆ ಈಗ ನಾನು ಸೆಕೆಂಡ್ PU ಎಕ್ಸಾಮ್ ಬರ್ತಿದ್ದೀನಿ. ಮೊನ್ನೆ ವರ್ಷ ಪೂರ್ತಿ ಚೆನ್ನಾಗಿ ಓದಿದ್ದೀನಿ, ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಕಾಲೇಜಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಎಕ್ಸಾಮ್ ಟೈಮಲ್ಲೇ ಎಲ್ಲ ಮತ್ತೆ ಹೋಗ್ಬಿಟ್ಟಿದೆ. ಎಕ್ಸಾಮು ಚೆನ್ನಾಗಿ ಬರ್ದಿಲ್ಲ. ಮುಂದೆ ಜೀವನ ಹೆಂಗಂತ ಗೊತ್ತಾಗ್ತಿಲ್ಲ. ಈಗ ದಾರಿ ತೋರಿಸ್ಕೊಂಡು ಕೂತಿದ್ದೀನಿ. ಏನು ಹಿಂಗಾಯ್ತು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಅಂದರೆ ಕ್ಲಾಸಲ್ಲೆಲ್ಲ ಚೆನ್ನಾಗಿರ್ತೀಯ, ನೀನು ಎಕ್ಸಾಮ್ ಕೂತ್ಕೊಳ್ಳೋ ಸಮಯದಲ್ಲಿ ಎಲ್ಲ ಮರ್ತು ಬಿಟ್ಟಿರ್ತೀಯ? ಎಲ್ಲ ಮರ್ತೋಗಿದ್ದೀನಿ. ಕಾಲೇಜಲ್ಲೆಲ್ಲ ಚೆನ್ನಾಗಿ ಬರ್ದಿದ್ದೀನಿ, ಎಲ್ಲ ಆಗಿದೆ. ಎಕ್ಸಾಮ್ ಟೈಮಲ್ಲಿ ಹಿಂಗೆ ಮರ್ತೋಗಿರುತ್ತೆ. ಏನಕ್ಕೆ ಹಿಂಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಇದು ಸೆಕೆಂಡ್ PUನಾ? ಹಾಂ. ಈಗ ಎಕ್ಸಾಮ್ ಮಾಡ್ಬೇಕು ಗುರುಜಿ, ಜೀವನಕ್ಕೆ ಅಂತ ದಾರಿ ತೋರಿಸ್ತಿಲ್ಲ ಗುರುಜಿ. ಏನಕ್ಕೆ ಹಿಂಗಾಯ್ತು ಪರಿಹಾರ? ಇರಲಿ, ನೀನು ಆ ಮನಸ್ಥಿತಿ ನೀನು ಬಹುಶಃ ನಿನಗೆ ಹಂಗಾಗ್ಲಿಕ್ಕೆ ಕಾರಣ ಎಲ್ಲೋ ಒಂಥರ ಗಾಬರಿ ಪಟ್ಟಿರ್ತೀಯ, ಭಯ ಪಟ್ಟಿರ್ತೀಯ, ಅಥವಾ ಆ ಸಮಯಕ್ಕೆ ಕೆಲ್ಸಕ್ಕೆ ಬಾರ್ದಂಥ ವಿಚಾರವನ್ನು ತಲೆಗೆ ಹಾಕೊಂಡಿರ್ತೀಯ. ಇದು ನಿನ್ನ ಪರಿಸ್ಥಿತಿ. ಇಲ್ಲ ಗುರುಜಿ, ನಾನು ಎಕ್ಸಾಮ್ಗೋಸ್ಕರ ಭಾಳ ಕಷ್ಟಪಟ್ಟಿದ್ದೆ ಅಂತ ಏನಿಲ್ಲ, ಚೆನ್ನಾಗೇ ಬರ್ತಿದ್ದು ಕಾಲೇಜಲ್ಲಿ. ನಾನು ಮಾತು ಹೇಳ್ತೀನಿ ಕೇಳಮ್ಮ, ನಾವು ಅತಿಯಾದಂಥ ಕಾನ್ಫಿಡೆಂಟ್ ಇಟ್ಕೊಂಡಿರ್ತೀವಲ್ವಾ, ನಾವು ಏನೋ ಒಂದು ಸಾಧನೆ ಮಾಡ್ಕೋಬಲ್ಲೆ, ನನಗೆ ಎಲ್ಲ ಗೊತ್ತಾಗಿದೆ, ನಾನು ಓದಿದ್ದೀನಿ, ನಾನು ಓದಿರೋಷ್ಟು ಈ ಮಾರ್ಕ್ಸ್ ಬಂದೇ ಬರುತ್ತೆ, ಈ ಕ್ವಶನ್ಸ್ ಬರುತ್ತೆ, ಇದಕ್ಕೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಅಂತ ನೀನು ತಲೆಯಲ್ಲಿ ಇಟ್ಕೋತಿಯಲ್ಲ. ತುಂಬ ನಂಬಿಕೆಯನ್ನು ನಾವು ಭಾಳ ಬಲವಾದಂಥ ರೀತಿ ಇಟ್ಕೊಂಡಿದ್ದೀವಿ. ಆದರೂ ಎಕ್ಸಾಮ್ ಅನ್ನೋದು, ಸೆಕೆಂಡ್ PU ಎಕ್ಸಾಮ್ ಅನ್ನೋದು ಒಂದು ದಿವಸದ ಕತೆ ಅಲ್ಲ, ಅಥವಾ ಒಂದು ಸಬ್ಜೆಕ್ಟ್ಗೆ ಮುಗಿಯುವಂಥದ್ದಲ್ಲ. ನೀನು ಎಲ್ಲ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ಯಾ, ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದೆಯಾ? ಎಲ್ಲ ಸಬ್ಜೆಕ್ಟ್ ಹಂಗೆ ಆಗಿದೆ ಗುರುಜಿ. ಹುಷಾರಿಲ್ಲಂಗೆ ಆಯ್ತು ಅದೇ ಟೈಮಲ್ಲೇ. ಹೇಗಾಗತ್ತಮ್ಮ, ಒಂದು ಆಲೋಚನೆ ಮಾಡು. ಈ ಒಂದು ಸಬ್ಜೆಕ್ಟಲ್ಲಿ ನೀನು ಹೇಳೋ ಪ್ರಕಾರ ನಾನು ಒಪ್ಕೊಳ್ತೇನೆ. ಎರಡು ಸಬ್ಜೆಕ್ಟ್ನ ಎರಡನೇದು ಅದು ಸಹಿತ ನಾನು ಒಪ್ಕೊಳ್ತೇನೆ. ಆದರೆ ಎಲ್ಲ ಸಬ್ಜೆಕ್ಟ್ ಬಗ್ಗೆ ನೀನು ವೀಕಾಗಿ ಹೋಗ್ತಾ ಇದ್ದೀನಿ ಅಂದರೆ, ನೀನು ಮರು ಇದೆ ಅಂದರೆ, ಅಥವಾ ನನಗೆ ಹೆಲ್ತ್ ಸರಿ ಇಲ್ಲ ಅಂದರೆ ಅದು ಹೇಗಾಗುತ್ತೆ? ಯಾರು ನಂಬಲಿಕ್ಕಾಗುವಂಥ ಮಾತು? ಹೆಲ್ತ್ ಸ್ಟಾರ್ಟಿಂಗೇ ಚೆನ್ನಾಗಿದೆ, 2-3 ಸಬ್ಜೆಕ್ಟ್ ಚೆನ್ನಾಗೇ ಬರುತ್ತೆ. ಲಾಸ್ಟ್ ಎಕ್ಸಾಮ್ ಮಾತ್ರ ಹಂಗಾಯ್ತು. ಆ ಮೊದಲು ಬರೆದಂಥ 3 ಸಬ್ಜೆಕ್ಟು ನೀನು ಚೆನ್ನಾಗಿ ಬರೆದಿದ್ಯಾ? ಹಾಂ, ಚೆನ್ನಾಗಿ ಬರ್ತೀನಿ. ನಾನು 3 ಸಬ್ಜೆಕ್ಟು ಚೆನ್ನಾಗಿ ಬರ್ತೀನಿ. ಲಾಸ್ಟ್ ಎಕ್ಸಾಮ್ ಹಂಗಾಯ್ತು. ಏನಕ್ಕಂತ ಆಯ್ತು ನನಗೂ ಗೊತ್ತಾಗ್ತಿಲ್ಲ. ಆಯಿತು, ನಿನ್ನ ಲಾಸ್ಟ್ ಸಬ್ಜೆಕ್ಟಲ್ಲಿ ಏನಾದ್ರು ನಂಬರ್ಸ್ ಕಡಿಮೆ ಇದ್ದರೆ ನೀನು ಪ್ರಾರಂಭ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಸ್ ಇರುತ್ತಲ್ಲ ಅದರ ಮೇಲೆ ಇದು ಬ್ಯಾಲೆನ್ಸ್ ಆಗುತ್ತೆ, ಏನು ಭಯಪಡಬೇಡ. ಆದರೂ ನಾನು ಹೇಳೋ ಮಾತು ಕೇಳು. ಎಕ್ಸಾಮ್ ಅಂತಕ್ಕಂಥದ್ದು ನಿನ್ನ ಜೀವನದ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ದಿನಗಳು. ಯಾಕೆಂದರೆ 1 ವರ್ಷ ಕಷ್ಟಪಟ್ಟು ವರ್ಷವನ್ನು ದಾಟಿ ನಾನು ಮುಂದಕ್ಕೆ ನಡಿಬೇಕಾದ್ರೆ ನಿನಗೆ ಅಲ್ಲೇ ಆ ದಾರಿ ಸಿಗುವಂಥದ್ದು. ಇವತ್ತು ನೀನು ನೋಡು, ಸೆಕೆಂಡ್ PU ನೀನು ಪಾಸ್ ಮಾಡಿಕೊಂಡು ಯಾವುದಾದ್ರು ಬೇರೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಅಥವಾ ಏನೋ ನಿನ್ನ ಜೀವನಕ್ಕೆ ಬೇಕಾದಂಥ ಒಂದಷ್ಟು ವಿಚಾರಗಳಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡ್ಕೊಳ್ಬೇಕಾದ ಧರ್ಮ. ಇನ್ನು ಮೆಡಿಕಲ್ಲು ಸೈನ್ಸು ಅಂತೂ ಸಾಧ್ಯವಿಲ್ಲದ ಮಾತು. ಇನ್ನೇನಾದ್ರು ಬೇರೆ ಜನರಲ್ ಆಗಿ ನೀನು ಆಲೋಚನೆ ಮಾಡಬೇಕು, ಅಥವಾ ಒಂದಿಷ್ಟು ಕಂಪ್ಯೂಟರ್ ಬಗ್ಗೆ ನೀನು ಚಿಂತನೆ ಮಾಡಬೇಕು, ಮಾಡಿ ನೀನು ಜೀವನವನ್ನು ಉಳಿಸ್ಕೋಬೇಕು. ತಂದೆ ತಾಯಿ ಏನು ಮಾಡ್ತಾರಮ್ಮ? ಅಪ್ಪಾಜಿ ಗ್ರ್ಯಾಂಡ್ ಕೆಲಸ ಮಾಡ್ತಾರೆ, ಅಮ್ಮ ಮನೇಲಿ ಇರ್ತಾರೆ ಗುರುಜಿ. ಭಾಳ ಕಷ್ಟಪಟ್ಟಿದ್ದೆ ನಾನು ಎಕ್ಸಾಮ್ಗೋಸ್ಕರ. ಇರಲಿ ನೋಡು, ಈಗ ಕಳೆದು ಹೋಗಿರೋ ದಿನನ ನೆನೆಸ್ಕೊಂಡು ಮುಂದೆ ಆಗಬೇಕಾಗಿರ್ತಕ್ಕಂಥದ್ದನ್ನು ಮರ್ತು ಕೂತ್ಕೊಳ್ಳೋದಕ್ಕಿಂತ
ಹಿಂದೆ ಆಗೋಗಿದೆ. ಈಗಂತೂ ಪುನಃ ಅದನ್ನು ಮರುಕಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಥವಾ ನೀನು ಇನ್ನೊಂದು ಎಕ್ಸಾಮ್ ನಾನು ಬರಿತೀನಿ ಅಂದರೆ ಈ ದಿನಗಳಲ್ಲಿ ಆಗೋದಿಲ್ಲ. ಹಾಗಂತ ಇವಾಗ ಏನಾಗಿದೆಯೋ ಅದು ನಡೀಲಿ. ದೇವರ ಆಶೀರ್ವಾದ ನಿನಗಿದೆ, ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ಆಮೇಲೆ ಧೈರ್ಯ ಕೆಡಿಸ್ಕೊಂಡು ಹುಚ್ಚುತನವಾಗಿ ಇನ್ನೇನೋ ತೀರ್ಮಾನ ತಗೊಳ್ಳೋದು, ಇನ್ನೇನೋ ಮಾಡ್ಕೊಳ್ಳೋದಕ್ಕಿನ್ನ ನೀನು ಮುಂದೆ ಆಗಬೇಕಾಗಿರೋ ಒಳಿತಿನ ಬಗ್ಗೆ ಮತ್ತು ಸರಿ ಹೋಗಲಿಕ್ಕೆ ಅಥವಾ ನಾನು ಜೀವನ ಸರಿಪಡಿಸ್ಕೊಳ್ಳೋಕೆ ನಾನು ಮಾಡಬೇಕಾದಂಥ ವಿಧಾನಗಳ ಬಗ್ಗೆ ತಿಳ್ಕೊ. ನೀನು ಒಂದು ಕೆಲಸ ಮಾಡು, 4 ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ, 4 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಚಿಟಿಕೆ ಉಪ್ಪು, 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ತೊಗರಿಬೇಳೆ, ಈ 3 ಸಹಿತ ಒಂದೊಂದು ಚಿಟಿಕೆಯಷ್ಟು ದೃಷ್ಟಿ ತೆಗೆದು ಆಚೆಗೆ ಹಾಕು. ಅದೇ ಸಮಯದಲ್ಲಿ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿ. ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಬೆಳಗ್ಗೆ ಪ್ರತಿ ದಿವಸ ತಲೆಗೆ ಸ್ನಾನ ಮಾಡಬೇಕು, ಗಂಧ ತೆಗಿಬೇಕು. ಆ ಗಂಧವನ್ನು ಅರಳಿ ಎಲೆ ತಗೋ. ಅರಳಿ ಎಲೆ ಗೊತ್ತಲ್ಲ, ಅಶ್ವತ್ಥ ಮರ. ಆ ಅರಳಿ ಮರದ ಎಲೆ, ಒಂದು ಎಲೆ ತಂದುಕೊಂಡು ಆ ಎಲೆಯ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ. ತ್ರಿಕೋನದ ಮಧ್ಯದಲ್ಲಿ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರಿ. ಐಂ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ 1 ಚಿಟಿಕೆ ಅಕ್ಷತೆ, ಕೆಂಪು ಅಕ್ಷತೆಯನ್ನು ಮಾಡಿ ಹಾಕಿ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಎಲೆಯನ್ನು ಬೆಳಗ್ಗೆ ಪೂಜೆ ಮಾಡಿರ್ತಕ್ಕಂಥದ್ದನ್ನು ಒಂದು ತಟ್ಟೆಯಲ್ಲಿ ನೀರಿಟ್ಟು ನೀರಲ್ಲೇ ಬಿಟ್ಬಿಡು. ಸಂಜೆವರೆಗೂ ಹಾಗೇ ಇರಲಿ. ಸಂಜೆ ಮೇಲೆ ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸಿದ ನಂತರ ನೀರು ಪ್ರೋಕ್ಷಣೆ ಮಾಡಿಕೊಂಡು ಆ ತಟ್ಟೆಯಲ್ಲಿರ್ತಕ್ಕಂಥ ನೀರಿನ ಜೊತೆಗೆ ಎಲೆಯನ್ನು ಹೊರಗಡೆ ಹಾಕು. ಇದು 4 ದಿನ ನೀನು ಮಾಡು. 5ನೇ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೊಮ್ಮೆ ಆಂಜನೇಯ ಸ್ವಾಮಿಗೂ ಗಣಪತಿಗೂ ಹೋಗಿ ದರ್ಶನ ಮಾಡಿ ಬಾ. ಅಲ್ಲಿ ನಿನ್ನ ಮನಸ್ಥಿತಿ ಸಂಪೂರ್ಣ ಬದಲಾಗುತ್ತೆ. ನೀನು ಆಗಿರ್ತಕ್ಕಂಥ ದೋಷಗಳೇನಿದ್ರು ದೂರ ಆಗುತ್ತೆ. ಮುಂದೆ ಹಾಕೋ ಪ್ರತಿ ಹೆಜ್ಜೆನೂ ಒಳ್ಳೆಯ ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಕೈಗೆತ್ತಿಕೊಂಡ್ರೂ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಹೊರಡೋದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಲೋಚನೆ ಇಡ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡು ಅಧಿಕವಾದಂತಹ ಲಾಭದ ಬಗ್ಗೆನೇ ಆಲೋಚನೆ ಮಾಡ್ತೀರಿ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಸಾಕಷ್ಟು ಜವಾಬ್ದಾರಿಯುತವಾದಂಥ ಕಾಯಕಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದೆಲ್ಲ, ಅಂಜಬೇಕಾದ್ದೆಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಇವತ್ತು ತಾಯಿ ಶಂಕರಿ, ಬನಶಂಕರಿಯನ್ನೋ, ದುರ್ಗೆಯನ್ನೋ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನಾಡಿಸ್ತಕ್ಕಂಥದ್ದು, ಹಿರಿಯರೊಂದಿಗೆ ಸಮಾಧಾನವಾಗಿ ಸಂತೃಪ್ತಿಯಿಂದ ನಗನಗ್ತಾ ಆಚೆ ಹೊರಡತಕ್ಕಂಥದ್ದು, ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಂತ್ರವೂ ಇರಲಿ, ಗಣಪತಿಯ ಆರಾಧನೆ ಇರಲಿ. ಜೊತೆಗೆ ಇವತ್ತಿನ ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬೋದು. ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ಔದುಂಬರ, ಅಶ್ವತ್ಥ ಅಥವಾ ಬೇವು, ಔದುಂಬರ, ಅಶ್ವತ್ಥ, ಬೇವು ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹೋಗಿ ಒಂದು 5 ರಿಂದ 10 ನಿಮಿಷ ಅಲ್ಲಿದ್ದು ನಿಮಗಿಷ್ಟವಾಗಿರ್ತಕ್ಕಂಥ ದೇವರ ಹೆಸರಿನಲ್ಲಿ ಹೇಳ್ಕೊಳ್ಳಿ. ನಿಮಗೆ ಏನೇನು ಕೆಲಸ ಆಗಬೇಕಾಗಿದೆ, ಯಾವ ಕೆಲಸ ನಡೀಬೇಕಾಗಿದೆ, ಯಾವ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥದ್ದನ್ನು ಈ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ನೀವು ಹೇಳಿದ್ದೇ ಆದರೆ ಖಂಡಿತ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಇವತ್ತು ಚಾಲನೆಯೊಂದಿಗೆ ನೀವು ನಡೆಸ್ತೀರಿ. ಯಾಕೆಂದರೆ ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ನಿಮಗೊಂದು ಪರಿಹಾರ ಇದೆ. ಆ ಪರಿಹಾರವನ್ನು ಇವತ್ತು ಕುಂಭರಾಶಿಯವರು ಮಾಡಿಕೊಳ್ಳಿ. ಹಾಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ರಿಂದ 6:20 ತನಕ, 3 ರಿಂದ 6 ಗಂಟೆ 20 ನಿಮಿಷ ಒಂದು ಅದೃಷ್ಟವನ್ನು ತರುವಂಥ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ಮಾಡ್ತಿರೋ ಎಲ್ಲವನ್ನೂ ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ
ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ನೀವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ಆ ಮನಸ್ತಾಪವನ್ನು ದೂರ ಮಾಡ್ಕೊಳ್ಳಿ, ಹಸನ್ಮುಖಿಯಾಗಿರಿ, ನಗನಗ್ತಾ ಇರಿ. ನಗುಮುಖದಿಂದ ಇವತ್ತು ಏನು ಕೆಲಸ ಬೇಕಾದ್ರೂ ಸಿದ್ಧಿ ಮಾಡ್ಕೋಬೋದು. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಇವತ್ತಿನ ದಿವಸ ಒಂದಷ್ಟು ಅಶ್ವತ್ಥ ವೃಕ್ಷ ಆದರೂ ಸರಿ, ಅಥವಾ ಒಂದಷ್ಟು ಶ್ವೇತವರ್ಣದ ಗೋವು, ಸಾಧ್ಯವಾದಷ್ಟು ಶ್ವೇತವರ್ಣ ಅಂದರೆ ಸ್ವಲ್ಪ ಬಿಳಿ ಬಣ್ಣದಿದ್ದರೆ ಸಾಕು. ಆ ಬಿಳಿಯ ಬಣ್ಣದ ಹಸುಗಳಿಗೆ ನೀವೇನಾದರೂ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು, ಬಿಳಿಯ ಬಣ್ಣದ ಹಸುವಿಗೆ ಗೋಗ್ರಾಸ ಕೊಡಬೇಕು. ಅದು ಆಹಾರ ಸ್ವೀಕರಿಸುವಾಗ ಅದರ ಬಾಲವನ್ನು ಹಿಡಿದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಬೇಕು. ಈ ಪ್ರಕಾರ ಇವತ್ತು ನೀವು ನಡೆಸಿದ್ದೇ ಆದರೆ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಾಧ್ಯವಾದರೆ ಒಂದು 3 ಚಿಟಿಗೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದಲೂ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು ಸರ್. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ ಸರ್. ಮಂಜುಳಾ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಬರಮ್ಮ, ಮಾತಾಡಿ ತಾಯಿ. ಹಲೋ ಸರ್, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಮ್ಮ. ನನ್ನ ಮಗಳಿಗೆ ಸ್ವಲ್ಪ ಕೈ ಶೇಕಿಂಗ್ ಆಗುತ್ತೆ, ಹಾಂ ಹಾಂ, ಮಾತು ತೊದಲಿಸುತ್ತೆ, ಇರ್ಲಿಮ್ಮ. ತುಂಬಾ ಕಷ್ಟ ಪಡ್ತಾಳೆ ಸರ್. ಎಷ್ಟು ವಯಸ್ಸು ತಾಯಿ ಆಕೆಗೆ? ಅವಳಿಗೆ 24 ಸರ್ ವರ್ಷ. 24 ವರ್ಷ. ಹಾಸ್ಪಿಟ್ಲ್ ಎಲ್ಲ ತೋರ್ಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಒಂದು ಗ್ಲಾಸ್ ಇಟ್ಕೊಳಕ್ಕೆ ಇಲ್ಲಮ್ಮ, ಧೈರ್ಯ ತನ್ಕೋ. ಈ ಥರ ಆಗ್ತಾ ಇರೋದು ಯಾವಾಗಿಂದಮ್ಮ? ಇದು ಆ, ಯಾವಾಗಿಂದ ಈ ಥರ ಕೈ ಶೇಕ್ ಆಗೋದು? ಯಾವಾಗಿಂದ ಮಾತು ತೊದಲೋ ಅಂಥದ್ದು? ಅದು ಸ್ಟಾರ್ಟಿಂಗ್ ಇಂದ ಇದೆ ಸರ್. ಅವ್ರು ಚಿಕ್ಕ ವಯಸ್ಸು ಇದೆ. ಹಾಂ ಹಾಂ. ಲೇಟಾಗಿ ಅಂದ್ರೆ ಫುಲ್ಲು 8 ತಿಂಗಳು ತುಂಬಿರ್ಲಿಲ್ಲ, ಬೇಗನೆ ಡೆಲಿವರಿ ಆಯ್ತು. ಹಾಂ ಹಾಂ. 1 ತಿಂಗಳು ಆಕ್ಸಿಜನ್ ಕೊಟ್ಟು ICU ನಲ್ಲಿ ಇಟ್ಟಿದ್ರು. ಓಹೋ, ಅದು ಪ್ರಾಬ್ಲಮ್ಮ. ನೋಡಿ, ಆಗಿನ ಜನ್ರೇಷನ್ಗೆ ಇಷ್ಟೆಲ್ಲ ಮೆಡಿಕಲಲ್ಲಿ ಒಂದು ಇಂಪ್ರೂವ್ಮೆಂಟ್ ಇದೆ. 24 ವರ್ಷದ ಹಿಂದೆ ಅವಾಗೇ ಸಹಿತ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಇಷ್ಟೆಲ್ಲ ಚಿಂತನೆ ಮಾಡಿ ಆ ಮಗುನ ಬೆಳೆಸ್ಕೊಂಡಿದ್ದಾರೆ, ಉಳಿಸಿದ್ದಾರೆ. ನೀನು ಹೆದರಬೇಡಮ್ಮ. 3 kg ಇದ್ದಿತ್ತು ಸರ್ ಮಗು. ಅದು ಎಷ್ಟು? 3 kg ಇದ್ದಿದ್ದು. 3/4 kg ಇದ್ದಂಥ ಮಗುನ ಇವತ್ತು ಈ ಮಟ್ಟಕ್ಕೆ ತೊಗೊಂಬಂದಿದೆಯಲ್ಲ ತಾಯಿ, ಇದರಲ್ಲಿ ಡಾಕ್ಟ್ರ್ ಪಾತ್ರ ಎಷ್ಟು, ನಿನ್ನ ಪಾತ್ರ ಎಷ್ಟು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ಹೆದರಬೇಡಮ್ಮ, ಆಕೆಗೆ ಭವಿಷ್ಯತ್ತು ಚೆನ್ನಾಗಿರುತ್ತೆ. ಇದ್ದಾಳ ಮಗಳು ಮನೆಯಲ್ಲಿ? ಹಾ, ಇದ್ದಾಳೆ ಸರ್. ಅವಳು ತುಂಬಾ ಹೆದರ್ತಾಳೆ ಮಾತಾಡಕ್ಕೆ. ಮತ್ತೆ ಹೊರಗಡೆ ಅವ್ರಿಗೆ ಏನೇ ಕೆಲಸ ಮಾಡಕ್ ಹೋದ್ರೆ ಏನು ಆಗದೇ ಇಲ್ಲ. ಮನೇಲೆಲ್ಲ ಕೆಲಸ ಎಲ್ಲ ಮಾಡ್ಕೋತಾಳೆ. ಏನು ಓದಿದ್ದಾಳಮ್ಮ? ಈಗ 2nd PUC ಓದಿದ್ದಾಳೆ ಸರ್. ಇನ್ನು ಮದುವೆ ಬಗ್ಗೆ ಚಿಂತನೆ ಕೈಯಲ್ಲಿ ಮಾಡಿಲ್ವಾ? ಸ್ವಲ್ಪ ಬಲಗೈಯಲ್ಲಿ ಶಕ್ತಿ ಕಮ್ಮಿ. ಹಾಂ ಹಾಂ. ಒಂದು ಗ್ಲಾಸ್ ಹಿಡ್ಕೊಂಡು ನೀರ್ ಕುಡಿಯೋಷ್ಟು ಆಗಲ್ಲ. ಮತ್ತೆ ಅವ್ಳ ಪೆನ್ ಹಿಡ್ಕೊಂಡು ಅವಳ ಹೆಸರು ಬರೆಯಕ್ಕೆ ಶಕ್ತಿ ಇಲ್ಲ ಸರ್. ಅಯ್ಯೋ. ಹೆಂಗೋ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಹೆಂಗೋ ಅವಳನ್ನ ಮುಂದಕ್ಕೆ ತಂದಿದ್ದಾರೆ. ತುಂಬಾ ಕಷ್ಟ ಪಡ್ತಾಳೆ. ಮತ್ತೀಗ ಅವಳ ಜೀವನ ಮುಂದಕ್ಕೆ, ಅವಳ ಮದುವೆ ಬಗ್ಗೆ ಏನಾದ್ರು ಏನೋ ಆಲೋಚನೆ ಮಾಡಿದ್ರೋ ಇಲ್ವೋ? ಅದೇ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಬ್ಳೆ ಮಗಳು ಸರ್, ಒಬ್ಳೆ ಮಗಳು. ಹೆಂಗೆ ಅವಳ ಭವಿಷ್ಯ ಮುಂದಕ್ಕೆ ಯಾವ ತರ ಅನ್ನೋದೇ ಗೊತ್ತಿಲ್ಲ. ನೋಡಕ್ ಚೆನ್ನಾಗಿದ್ದಾಳೆ, ಬಲಗೈ ಮಾತ್ರ ಸ್ವಲ್ಪ ಹಂಗ ಆಗ್ಬಿಟ್ಟಿದೆ. ಅವಳು ಫುಲ್ಲು ಏನು ಪ್ರಾಬ್ಲಮೇ ಇಲ್ಲ ಅಂತ ಡಾಕ್ಟರ್ ಎಲ್ಲ ಹೇಳ್ತಾರೆ. ನೋಡಕ್ ಚೆನ್ನಾಗಿದ್ದಾಳಲ್ಲಮ್ಮ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಮಾತು ಚೆನ್ನಾಗೆ ಮಾತಾಡ್ತಾಳೆ, ಸ್ವಲ್ಪ ಒಂದೊಂದು ಇದು ತೊದಲಿಸ್ತಾಳೆ. ಬಲಗೈಯಲ್ಲಿ 1 ಗ್ಲಾಸ್ ಇಟ್ಕೊಳ್ಳೋ ಶಕ್ತಿನೇ ಇಲ್ಲ ಅವಳಿಗೆ. ಮುಂದೆ ಹೆಂಗೆ ಅವಳ ಭವಿಷ್ಯ ಅನ್ನೋದೇ ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲಮ್ಮ, ಆಕೆ ಮಾತಾಡಿದ್ರೆ ನನ್ನ ಹತ್ರ ಮಾತಾಡಿಸಿ, ಇಲ್ಲ ಅಂದರೆ ಅವಳದೊಂದು ಫೋಟೋನಾದರೂ ನಮಗೆ ಕಳಿಸಿ. ಯಾಕೆಂದರೆ ಅವಳನ್ನ ನಾನು ಕೊಡಮ್ಮ. ಮಾತಾಡ್ತಾಳೆ ಸರ್ ನನ್ನ ಮಗಳು. ಕೊಡಮ್ಮ. ಹಲೋ ಸರ್. ಹಲೋ. ಗು ಬಮ ಗು ವಿಷ್ಣು ಗು ದೇವ ಮಳೆ ಫಲ ಗು ಸಾಸ ಪರ ಬಮ ತಪೈಸಿ ಗು ನಮಃ ಸರ್. ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗ್ಲಮ್ಮ. ಸರ್, ನನ್ನ ಮುಂದೆ ಜೀವನ ಹೆಂಗಿದ್ದಾರೆ ಸರ್, ಅದೊಂದೇ ಭಯ ಇರುತ್ತೆ ಸರ್. ನೀನು ಭಯನೇ ಪಡಬೇಕಾದಿಲ್ಲ. ನಿನ್ನ ಜೀವನ ಚೆನ್ನಾಗಿದೆ, ನೀನು ಅದೃಷ್ಟವಂತನೇ. ನಿನ್ನ ಸ್ವರದಲ್ಲಿ ತುಂಬ ಶಕ್ತಿ ಇದೆ ಸರ್. ಮುಂದೆ ನಮ್ಮ ಮದುವೆಗೆ ಯಾವ್ದು ಅವಕಾಶ ಸಿಗ್ತಾನೆ ಕೊಟ್ಟಿದೆ ಸರ್. ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಆದಷ್ಟು ಅಪ್ಪ ಅಮ್ಮನ ಮಾತೂ ಬೇಕು, ಹಾಗೆ ನಿನ್ನ ಜೀವನನೂ ಸರಿ ದಾರಿಯಲ್ಲಿರಬೇಕು. ಒಂದು ಕೆಲಸ ಮಾಡು, ಹೌದು ಸರ್. ನಿಂದೊಂದು ಫೋಟೋ ತೆಗೆಸಿ ಕಣ್ಣರೇಖೆ ಚೆನ್ನಾಗಿ ಕಾಣೋ ಥರ ನಮ್ಮ ವಾಹಿನಿಗೆ ಕಳಿಸ್ಕೊಡು. ಆಯ್ತು ಸರ್, ಕಳಿಸ್ತೀನಿ ಸರ್. ಕಳಿಸಿ ಅಮ್ಮ, ನಾನು ನೋಡಿ ತಿಳಿಸ್ತೀನಿ ತಾಯಿ. ಒಳ್ಳೇದಾಗಲಿ ತಾಯಿ.
ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಏನು ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ. ಗುರುಗಳೇ, ನಮಗೀಗ ಏನು ತಿಳಿಸ್ಕೊಡ್ತೀರಾ? ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಒಂದು ಕಡೆ, ಹಾಗೆ ಈ ಶುಕ್ಲ ಪಕ್ಷದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷ, ಈ ಶುಕ್ಲ ಪಕ್ಷದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಇದೊಂದು ದೊಡ್ಡ ಸಮಸ್ಯೆ ಇದೆ. ಕಷ್ಟಪಟ್ಟು ಹಣಕಾಸು ಸಂಪಾದನೆ ಮಾಡ್ತೀವಿ, ಅದೇನಾಗುತ್ತೋ ಗೊತ್ತಿಲ್ಲ. ತಿಂಗಳೆಲ್ಲ ಕಷ್ಟಪಟ್ಟು ತಂದುಕೊಟ್ಟಿರ್ತಕ್ಕಂಥ ಹಣ ಏನು ಖರ್ಚಾಯಿತೋ ಗೊತ್ತಿಲ್ಲ. ಪಾಕೆಟಲ್ಲಿ ಹಣ ಬೆಳಗ್ಗೆ ತೊಗೊಂಡೋದ್ರೆ ಸಂಜೆ ಲೆಕ್ಕ ಸಿಕ್ಕೋದಿಲ್ಲ. ಈ ಪ್ರಕಾರ ಪ್ರತಿಯೊಬ್ಬರು ವಾಸ್ತುಗೃಹದಲ್ಲಿದೆ. ಪ್ರತಿಯೊಬ್ಬ ತಾಯಂದಿರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗೆ ಯಾರೊಬ್ಬರಾದರೂ ಸಹಿತ ತನ್ನ ಜೀವನದ ಯಶಸ್ಸನ್ನು ಕಾಣಬೇಕು, ಒಂದು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಇಂತಹ ಸಮಯದಲ್ಲಿ ಕೆಲವಷ್ಟು ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಅದು ಗ್ರಹಸ್ಥಿತಿಗಳಿಂದ ಆಗಿರ್ಬೋದು, ಅಥವಾ ಕೆಲವು ತಂತ್ರಸಾರ ಆಗಿರ್ಬೋದು, ಅಥವಾ ನಮ್ಮ ಪ್ರಾರಬ್ಧ ಕರ್ಮ ಆಗಿರ್ಬೋದು. ಆದರೆ ಪ್ರಾರಬ್ಧ ಕರ್ಮಕ್ಕಾಗಿರಲಿ, ಅಥವಾ ನಮ್ಮ ಕರ್ಮಗಳಿಗಾಗಿರಲಿ, ಅಥವಾ ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದರೂ ಈ ತಂತ್ರಸಾರ ಎಂಬತಕ್ಕಂಥದ್ದು ನೋಡಿ, ತಂತ್ರಸಾರ ಎಂಬತಕ್ಕಂಥದ್ದನ್ನು ನೋಡೋದಾದರೆ ಈ ಅಥರ್ವಣ ಮತ್ತು ತಂತ್ರಸಾರ ಹೇಗಪ್ಪ ಅಂದರೆ ಬೀಸೋದೊಡನೆ ತಪ್ಪಿಸ್ಕೊಳ್ಳುವಂಥದ್ದು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಜೀವನ ಪರ್ಯಂತ ಇದು ಹೀಗೆ ಸಾಧನೆ ಆಗುತ್ತೆ ಅಂತ ಯಾರೂ ಹೇಳಲ್ಲ. ಆದರೆ ಇರೋ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಬೀಸೋದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತಾರಲ್ಲ, ಅಂತಹದ್ದಕ್ಕೆ ಮಾತ್ರ ತಂತ್ರಸಾರ. ಹಾಗಾಗಿ ಯಾರೆಲ್ಲ ಈ ಕಷ್ಟಗಳಲ್ಲಿದ್ದೀರಿ, ಒಂದು ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಕದನ, ಅದಕ್ಕಿಂತ ಮುಖ್ಯವಾಗಿ ಸಂಪಾದನೆ ಮಾಡಿರ್ತಕ್ಕಂಥದ್ದೇ ನಮ್ಮ ಉದ್ದೇಶ. ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು ಉಳ್ಕೊಳ್ಳೋಕ್ಕಾಗ್ತಿಲ್ಲ, ಉಳಿಸ್ಲಿಕ್ಕಾಗ್ತಿಲ್ಲ ಎಂಬತಕ್ಕಂಥ ಚಿಂತನೆ. ಏನೋ ಅಂಗೈಯಾಗೆಲ್ಲ ಕಷ್ಟಪಟ್ಟು ಒಂದು ಭೂಮಿ ತೊಗೊಂಡಿದ್ದೀವಿ, ಒಂದು ಮನೆ ಕಟ್ಕೊಂಡಿದ್ದೀವಿ, ಆ ಮನೆಯಲ್ಲಿ ನೆಮ್ಮದಿ ವಾಸ ಮಾಡೋಕ್ಕಾಗ್ತಿಲ್ಲ, ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗೋಕ್ಕಾಗ್ತಿಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಎಲ್ಲಿ ವಾಸ ಮಾಡೋದು ಸಹಿತ ನೆಮ್ಮದಿ ಸಿಗ್ತಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೂ ಒಂದು ಮನೆ ಬದಲಾವಣೆ ಆಗುವಂಥದ್ದು. ಆ ಮನೆ ಬದಲಾಯಿಸ್ತಾ ಇದ್ದರೆ ನೀವು ಕೊಟ್ಟಂಥ ಅಡ್ವಾನ್ಸ್ ಹಣ ಅದು ಕರಗ್ತಾ ಬರುತ್ತೆ ವಿನಃ ಅಡ್ವಾನ್ಸ್ ನೀವು ಕೊಟ್ಟಿದ್ದಷ್ಟು ಅಡ್ವಾನ್ಸ್ ವಾಪಸ್ ಬರಲ್ಲ. ಯಾಕೆ ಅಂದರೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅದನ್ನು ಹಿಡ್ಕೊಂಡೇ ಕೊಡುವಂಥದ್ದಾಗತ್ತೆ. ಅದು ಕ್ಲೀನಿಂಗ್ ಚಾರ್ಜ್ ಆಗಿರಲಿ, ಅಥವಾ ಪೇಂಟಿಂಗ್ ಆಗಿರಲಿ, ಮತ್ತೊಂದು ಮಗದೊಂದು ಎಲ್ಲ ಅಲ್ಲಿ ಬರುತ್ತೆ. ಇನ್ನು ಮನೇಲಿ ನೆಮ್ಮದಿ ಇಲ್ಲ. ಇದಕ್ಕಾಗಿ ಬಹಳ ಶ್ರಮಿಸ್ತೀರಿ. ಕೆಲವ್ರ ಮನೆ ನೋಡ್ಬೇಕು ನೀವು, ಬೀರಿಯಿಂದ 10 ರೂಪಾಯಿ ತೆಗೆದ್ರೆ 10 ರೂಪಾಯಿನ ಮೇಲೆ ಬರೆದು 10 ರೂಪಾಯಿನ ಯಾವ್ಯಾವುದು ಕೊಟ್ಟಿದ್ದೀವಿ ಅಂತ ಲೆಕ್ಕ ಬರೀತಾರೆ. ಇಷ್ಟು ಲೆಕ್ಕ ಬರೆದು ಇಷ್ಟೆಲ್ಲ ಕರೆಕ್ಟಾಗಿದ್ದರೂ ಸಹಿತ ತಿಂಗಳು ಕೊನೆಯಲ್ಲಿ ಚೆಕ್ ಮಾಡಿದ್ರೆ ಅದರ ಲೆಕ್ಕವೇ ಸರಿ ಹೋಗೋದಿಲ್ಲ. ಅಂದರೆ ಏನಾಗ್ತಿದೆ, ಏನು ಹೋಗ್ತಾ ಇದೆ, ಹೇಗೆ ಸರಿ ಮಾಡ್ಕೋಬೇಕು, ಇದ್ರ ಯಾವುದು ಅರಿವು ಆಗೋದಿಲ್ಲ. ಆದರೆ ಈ ಬಾರಿ ಬರ್ತಕ್ಕಂಥ ಈ ಹುಣ್ಣಿಮೆ ಇದೆಯಲ್ಲ, ಈ ಹುಣ್ಣಿಮೆಗೆ ಒಂದು ಅದ್ಭುತವಾದಂಥ ಒಂದು ತಂತ್ರಸಾರ ಇದೆ. ಈ ತಂತ್ರವನ್ನು ಯಾರು ಕ್ರಮಬದ್ಧವಾಗಿ ಮಾಡ್ತಾರೋ ಅವರು ಮಾಡುವಂತಹವರಿಗೆ ಅದರಿಂದ ಯಶಸ್ಸಿದೆ. ಇದು ವಾಸ್ತುಗೃಹಕ್ಕೂ ಸರಿ ಬರುತ್ತೆ, ಹಣಕಾಸಿಗೂ ಸಂಬಂಧಪಟ್ಟತ್ತೆ, ಆದರೆ ವಿದ್ಯಾರ್ಥಿಗಳ ಜೀವನಕ್ಕೂ ಅಷ್ಟೇ ಯಶಸ್ಸಾಗುತ್ತೆ. ಆದರೆ ಮಾಡುವ ಕ್ರಮ ಮಾತ್ರ ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಸರಿ ಮಾಡ್ಕೋಬೇಕು, ಅದನ್ನು ಹೇಗೆಲ್ಲ ಸಿದ್ಧತೆ ಪಡಿಸ್ಕೊಳ್ಬೇಕು, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಆದರೆ ಇವತ್ತು ನಾನು ತಿಳಿಸೋದಿಷ್ಟೇ, ಯಾವುದೇ ಆದರೂ ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಇನ್ನು ಇವತ್ತು ಶುಭ ಸಂಧ್ಯಾಕಾಲ. ಸಂಧ್ಯಾಕಾಲದ ವೈರಮುಡಿ ಉತ್ಸವಕ್ಕೆ ಎಲ್ಲರೂ ಸಹಿತ ಧಾವಿಸ್ತಾ ಇದ್ದಾರೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯಕ್ಕೆ. ಅಂತಹ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಆ ಕಿರೀಟವನ್ನು ಮೇಲುಕೋಟೆಯಲ್ಲಿ ಧರಿಸುವಂತಹ ವೈರಮುಡಿ ಆ ಉತ್ಸವವನ್ನು, ವೈರಮುಡಿ ಉತ್ಸವ ಬೇರೆ, ರಾಜಮುಡಿ ಉತ್ಸವ ಬೇರೆ. ವೈರಮುಡಿ ಉತ್ಸವ ಆದಮೇಲೆ ಸಿಗುವಂಥದ್ದು ರಾಜಮುಡಿ ಉತ್ಸವ. ರಾಜಮುಡಿ ಉತ್ಸವ ರಾಜರು ಮಾಡಿಕೊಟ್ಟಂತಹ ಅದು ಕಿರೀಟ. ಆದರೆ ವೈರಮುಡಿ ಉತ್ಸವ ಸಾಕ್ಷಾತ್ ವೈಕುಂಠದ ಶ್ರೀಮನ್ನಾರಾಯಣ ಆತ ಧರಿಸುವಂತಹ ಕಿರೀಟ. ಆತನದ ಕಿರೀಟವನ್ನು ಅಂದು ರಾಮಾನುಜಾಚಾರ್ಯರು ಇಲ್ಲಿರ್ತಕ್ಕಂಥ ಭೂಲೋಕದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೂ ಧರಿಸಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಪ್ರಾರ್ಥನೆ ಮಾಡಿ ತಂದರಂತೆ. ಅಂತಹ ಒಂದು ಕಿರೀಟವನ್ನು ಇವತ್ತು ಭಕ್ತರು ನೋಡುವಂಥ ಸೌಭಾಗ್ಯ. ಮೇಲುಕೋಟೆಯಲ್ಲಿ ನೋಡಲಿಕ್ಕೆ 2 ಕಣ್ಗಳ ಸಾಲಲ್ಲ, ಅಷ್ಟು ವೈಭೋಗದಿಂದ ವಿಶೇಷವಾಗಿ ನಡೆಯುವಂಥ ಉತ್ಸವ. ಈ ಉತ್ಸವ ಕಾಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ವಿಗ್ರಹ ಮುಂದಕ್ಕೆ ಹೊರಟೋಗುತ್ತೆ. ಅಂದರೆ ಆ ಭಕ್ತ ಸಾಗರದ ಮಧ್ಯದಲ್ಲಿ ತೇಲ್ತಾ ನಡೆಯುತ್ತೆ. ಯಾಕೆಂದರೆ ಅಷ್ಟು ಜನಗಳ ಮಧ್ಯದಲ್ಲಿ ಆ ಉತ್ಸವವನ್ನು ತೆಗೆದುಕೊಂಡು ಬರೋದು ಸಹಿತ ಆ ಗಾಂಭೀರ್ಯತೆ ಇದೆಯಲ್ಲ, ಆ ಸಿಂಹನಡೆ, ಅದು ಗಜನಡೆ ಅಲ್ಲ, ಸಿಂಹನಡೆ. ಅರ್ಥ ಮಾಡ್ಕೊಳ್ಳಿ, ಗಜನಡೆ ಅಂದರೆ ನಿಧಾನಕ್ಕೆ ನಡೀತಕ್ಕಂಥದ್ದು, ಆದರೆ ಸಿಂಹನಡೆ ಹಾಗಲ್ಲ. ಹಾಕುವ ಹೆಜ್ಜೆಯಲ್ಲೇ ಆ ಗರ್ಜನೆ ಇರುತ್ತೆ. ಅಂತಹ ಗರ್ಜನೆಯಿಂದ ಹೊತ್ತು ತರುವಂಥ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನು ಇವತ್ತು ನಾವು ದರ್ಶನ ಮಾಡುವಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ.
ಸರ್ವರಿಗೂ ಸಕಲರಿಗೂ ಸಹಿತ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.